ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ ನೀವೆಲ್ಲ ಯಾರು? ಆತ್ಮಗಳು ಅಲ್ವಾ? ಇವಾಗ ಎಲ್ಲಿದ್ದೀರಿ? ಆತ್ಮಗಳು ಎಲ್ಲಿದ್ದೀರಿ ಇವಾಗ? ಪಾತ್ರ ಮಾಡ್ತಿದ್ದೀವಿ, ಸ್ಥೂಲ ವತನದಲ್ಲಿದ್ದೀವಿ, ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿದ್ದೀವಿ, ಜ್ಞಾನವನ್ನ ಕೇಳ್ತಾ ಇದ್ದೀವಿ. ಈ ವಿಶ್ವವಿದ್ಯಾಲಯದ ನಾವು ವಿದ್ಯಾರ್ಥಿಗಳು ಅಲ್ವಾ? ಇಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ? 4. ಯಾವ್ಯಾವುದು? ಜ್ಞಾನ, ಯೋಗ, ಧಾರಣ, ಸೇವಾ. ಸೇವೆ ಅಲ್ವಾ? ಲಾಸ್ಟ್ ಸಬ್ಜೆಕ್ಟ್ ಯಾವುದು? ಸೇವೆ ಅಲ್ವಾ? ಅಲ್ಲಿ ಯಾವಾಗ ನಿಮ್ಗೆ ಜ್ಞಾನ ಕರೆಕ್ಟಾಗಿ ಅರ್ಥ ಆಗತ್ತೆ, ಬಾಬನ್ ಜೊತೆಗೆ ಯೋಗ ಆಗತ್ತೆ, ನಿಮ್ಮ ನಿತ್ಯ ಜೀವನದಲ್ಲಿ ಧಾರಣೆ ಆಗತ್ತೆ, ಆವಾಗ್ಲೇನೆ ಸೇವೆ ಯಥಾರ್ಥವಾಗಿ ಆಗಲಿಕ್ಕೆ ಸಾಧ್ಯ. ಸರಿನಾ? ಆದರೆ ಸಮಯದ ಅನುಸಾರ, ಅವಶ್ಯಕತೆಯ ಅನುಸಾರ ಸೇವೆಯ ಸ್ಟೈಲ್ ಕೂಡ ಏನಾಗತ್ತೆ? ಚೇಂಜ್ ಆಗತ್ತೆ. ಆಗತ್ತೋ ಆಗಲ್ವೋ? ಇವಾಗ ನಿಮ್ಮ ಮಗು ಯಾವುದೋ ಒಂದು ಊರಿನಲ್ಲಿ ಓದ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಸರಿನಾ? ಸರಿ, ಅವ್ರಿಗೇನಾದ್ರು ಸಹಾಯ ಮಾಡಬೇಕು, ಅವ್ರಿಗೇನಾದ್ರು ಕೊಡಬೇಕು ಅಂತ ಏನು ಮಾಡ್ತಿದ್ರಿ ನೀವು? ಅವ್ರಿಗೇನೋ ತಿಂಡಿ ಬೈದು ಕೊಡ್ಬೇಕು, ಏನಾದ್ರು ಮಾಡಬೇಕು ಅಂತ ಏನು ಮಾಡ್ತಾ ಇದ್ರಿ? ಏನ್ ಮಾಡ್ತಿದ್ರಿ? ನಾನು ಹೇಳಿದ ಅರ್ಥ ಆಗ್ತಿಲ್ವಾ? ಕೇಳ್ತಾ ಇಲ್ವಾ? ತಗೊಂಡು ಕೊಡ್ತಿದ್ವಿ ಬಸ್ಸಲ್ಲಿ. ನೀವು ಹೋಗ್ಬಿಟ್ಟು ಕೊಡ್ಬೇಕಿತ್ತು, ಹೌದಾ? ಈಗ ಏನ್ ಮಾಡ್ತೀರಾ? ಅದು ಮೊದಲಿನ ಕಾಲ ಆಯ್ತು. ನಾವು ಮನೇಲಿ ರೆಡಿ ಮಾಡಿ ತಗೊಂಡೋಗ್ಬಿಟ್ಟು ಅವ್ರಿಗೆ ಕೊಟ್ಟು ಅವ್ರ ಹತ್ರ ಮಾತಾಡ್ಸ್ಕೊಂಡು ವಾಪಸ್ ಬರ್ತಾ ಇದ್ವಿ. ಸರಿ, ಈಗ ಏನ್ ಮಾಡ್ತೀರಿ? ಹಣ ಕೊಟ್ಬಿಟ್ಟು ಕಳಿಸ್ಕೊಡ್ತಾರೆ. ಯಾರ ಕಳಿಸ್ಕೊಡ್ತೀರಾ? ನೀವು ಹೋಗಿ ಹಣ ಕೊಟ್ಟು ಬರ್ತೀರೋ? ಮೊಬೈಲ್ ಅಲ್ಲೇ ಹೋಗುತ್ತಲ್ಲ ಅಣ್ಣ. ಇವಾಗ ನೀರೋ ಜಾಗದಲ್ಲೇ ಇಡ್ತೀರಾ. ನಿಮ್ಮದೊಂದು ಅಕೌಂಟ್ ಇರ್ತದೆ, ಅವ್ರದೊಂದು ಅಕೌಂಟ್ ಇರ್ತದೆ, ಹೌದಾ? ನೀವು ಮಾಡಿರುವಂತ ಸಂಪಾದನೆ ನಿಮ್ಮ ಅಕೌಂಟಲ್ಲಿ ಜಮಾ ಆಗಿರ್ತದೆ. ಆಗಿದ್ರೆ ಮಾತ್ರ ನೀವು ಗೂಗಲ್ ಪೇನು ಫೋನ್ ಪೇ ಮೂಲಕ ಏನ್ ಮಾಡ್ಬೋದು? ಅವ್ರ ಅಕೌಂಟಿಗೆ ಜಮಾ ಮಾಡಬಹುದು. ಅವಾಗ ಅವ್ರಿಗೆ ಏನು ಬೇಕೋ ಅದು ಅವರ ಇರುವಂತ ಸುತ್ತಮುತ್ತಲು ಸ್ಥಳದಲ್ಲಿ ಇರ್ತದೆ ತಾನೆ? ಹೌದು. ಅಥವಾ ನೀವು ಹಣವನ್ನು ಕಳಿಸಿದಾಗ ಅವರಿಗೆ ಏನು ಬೇಕೋ ಅವರು ಅದನ್ನೇ ಏನ್ ಮಾಡ್ತಾರೆ? ಖರೀದಿ ಮಾಡ್ತಾರೆ. ಅವ್ರಿಗೆ ಇಷ್ಟವಾಗಿರುವಂತ ಪ್ರಾಡಕ್ಟ್ ಅನ್ನು ಖರೀದಿ ಮಾಡಿ ಅವರು ಅದನ್ನ ಏನ್ ಮಾಡ್ತಾರೆ? ಅದರ ಸುಖವನ್ನು ಅವರು ಅನುಭವಿಸ್ತಾರೆ. ಅವಾಗ ಈಗ ನಾವು ಕಳಿಸುವಂತ ಸ್ಟೈಲ್ ಚೇಂಜ್ ಆಯ್ತೋ ಇಲ್ವೋ? ಮೊದಲು ಹಣ ಕೊಡ್ಬೇಕಂದ್ರೆ ಸ್ವತಃ ಹೋಗಿ ಬರಬೇಕಿತ್ತು, ಇಲ್ಲ ನಮ್ಮ ಹತ್ರ ಆಗಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಕಳಿಸ್ಬೇಕಿತ್ತು, ಆ ಕಡೆ ಯಾರಾದ್ರೂ ಹೋಗೋರ ಹತ್ರ, ಅಥವಾ ಬಸ್ ಕಂಡಕ್ಟರ್ ಹತ್ರ ಕಳಿಸ್ಬೇಕಿತ್ತು. ಆಮೇಲೆ ಮನಿ ಆರ್ಡರ್ ಬಂತು, ಆಮೇಲೆ ಚೆಕ್ ಬಂತು, ಆಮೇಲೆ DD ಬಂತು, ಆಮೇಲೆ ನೆಫ್ಟ್ ಬಂತು. ಇವಾಗ ಯಾವುದು? ಫೋನ್ ಪೇ, ಗೂಗಲ್ ಪೇ. ಆವಾಗ ನೀವು ಹಣವನ್ನ ಕಳಿಸುವಂತಹ ವಿಧಿ ಚೇಂಜ್ ಆಯ್ತೋ ಇಲ್ವೋ? ಹೌದು. ಸಮಯ ಕಡಿಮೆ, ಕೆಲಸ ಕಡಿಮೆ, ಪರಿಶ್ರಮ ಕಡಿಮೆ. ನೀವಿರುವಂತ ಸ್ಥಳದಲ್ಲೇ ನೀವೇನ್ ಮಾಡಬಹುದು? ಯಾರಿಗೆ ಎಷ್ಟು ಹಣವನ್ನ ಕಳಿಸ್ಬೇಕೋ ನೀವು ಕಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಕಂಡೀಷನ್ ಜಮಾ ಇರ್ಬೇಕು. ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಇರಬೇಕು, ನಿಮ್ಮಲ್ಲಿ ಮೊಬೈಲ್ ಇರಬೇಕು, ಅದನ್ನು ಆಪರೇಟ್ ಮಾಡ್ಲಿಕ್ಕೆ ನಿಮ್ಗೆ ಬರಬೇಕು ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ಸಮಯದ ಅನುಸಾರ ವೆರೈಟಿ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ, ತುಂಬಾ ಒಳ್ಳೆಯದು. ಅದಕ್ಕೆ ಪರಿಶ್ರಮವನ್ನು ಪಡ್ತಾ ಇದ್ದೀರಾ, ಅದಕ್ಕೆ ತಕ್ಕ ಫಲನೂ ಕೂಡ ಸಿಗ್ತಾ ಇದೆ. ಯಾವ್ಯಾವ ಸೇವೆ ಮಾಡ್ತೀರಿ? ಯಾವ್ಯಾವ ಸೇವೆ ಮಾಡ್ತಾ ಇದ್ದೀರಾ? ಪಾಂಪ್ಲೆಟ್ಸ್ ಅನ್ನ ಕೊಡೋದು, ಪಾಂಪ್ಲೆಟ್ಸ್ ಅನ್ನ ಕೊಡೋದು, ಆತ್ಮಗಳನ್ನ ಮೌಂಟ್ ಅಬು ಕರ್ಕೊಂಡು ಹೋಗೋದು, ಚಿತ್ರ ಪ್ರದರ್ಶನ ಚಿತ್ರವನ್ನ ಎಕ್ಸ್ಪ್ಲೇನ್ ಮಾಡೋದು, 12 ಲಿಂಗಗಳನ್ನ ಇಡೋದು, ರಕ್ಷಾಬಂಧನದ ಮೂಲಕ ಅಲ್ವಾ? ಇನ್ನು ಕೆಲವೊಂದ್ಸಲ ಒಂದೊಂದು ಸಬ್ಜೆಕ್ಟಿನ ಬಗ್ಗೆ ಕ್ಲಾಸ್ ಮಾಡೋದರ ಮೂಲಕ
ಬೇರೆ ಬೇರೆ ವಿಂಗ್ಸ್ಗಳ ಮೂಲಕ. ಅಂದರೆ ರೈತರಿಗೆ ಸಂಬಂಧಪಟ್ಟಂತೆ ಸಪ್ರೇಟ್ ಆಗಿ, ಇಂಜಿನಿಯರಿಗೆ ಸಪ್ರೇಟ್, ಡಾಕ್ಟರಿಗೆ ಸಪ್ರೇಟ್, ರಾಜಕೀಯ ನಾಯಕರಿಗೆ ಸಪ್ರೇಟ್, ಸಾಧು ಸನ್ಯಾಸಿಗಳಿಗೆ ಸಪ್ರೇಟ್. ಅವರಿಗೆ ಪ್ರೋಗ್ರಾಮಲ್ಲಿ ಇನ್ವೈಟ್ ಮಾಡೋದರ ಮೂಲಕ ಅವರಿಗೆ ಸನ್ಮಾನ ಮಾಡಿ, ಹೊಗಳಿಕೆ ಮಾಡಿ ಏನು ಮಾಡುವಂಥದ್ದು, ಈಶ್ವರೀಯ ಜ್ಞಾನವನ್ನ, ಈಶ್ವರೀಯ ಪರಿಚಯವನ್ನ ಕೊಡುವಂಥದ್ದು. ಟಿ ವಿ ಮಾಧ್ಯಮದ ಮೂಲಕ, ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಮೂಲಕ, ಹೀಗೆ ವಿಭಿನ್ನ ರೂಪದಲ್ಲಿ ನೀವೇನು ಮಾಡ್ತಿದ್ರಿ, ಸೇವೆಯನ್ನ ಮಾಡ್ತಾ ಇದ್ರಿ. ಯಾರು ಮಾಡ್ತಾ ಇರೋದು ಸೇವೆ? ಇದನ್ನೆಲ್ಲ ಈ ಸೇವೆನೆಲ್ಲ ಯಾರು ಮಾಡ್ತಿದ್ದಾರೆ? ಮಕ್ಕಳು ಮಾಡ್ತಾ ಇದ್ದಾರೆ. ಮಕ್ಕಳು ಮಾಡ್ತಿದ್ದಾರೆ ಅಲ್ವಾ? ಅವಾಗ ಪ್ರಪಂಚದ ಜನರಿಗೆ ಯಾರು ಕಾಣ್ತಾರೆ? ಮಕ್ಕಳು. ಮಕ್ಕಳು, ಬ್ರಹ್ಮಕುಮಾರ ಕುಮಾರಿಯರು ಇವ್ರು ನಮ್ಮನ್ನು ಮೌಂಟ್ ಆಬು ಕರ್ಕೊಂಡು ಹೋದ್ರಿ, ಇವ್ರು ನಮ್ಗೆ ಜ್ಞಾನವನ್ನ ಹೇಳಿದ್ರು, ಇವರು ಪ್ರಸಾದವನ್ನ ಕೊಟ್ರು, ಇವರು ಈ ಫೋಟೋವನ್ನ ಕೊಟ್ಟಿದ್ದಾರೆ. ಅವಾಗ ಯಾರ ಪ್ರತ್ಯಕ್ಷತೆ ಆಗ್ತಾ ಇದೆ? ಬ್ರಹ್ಮಕುಮಾರ ಕುಮಾರಿಯರ ಪ್ರತ್ಯಕ್ಷತೆ ಆಗ್ತಾ ಇದೆ ಹೊರತು ಆ ಬ್ರಹ್ಮಕುಮಾರ ಕುಮಾರಿಯರ ಒಳಗಡೆಗಿರುವಂತ ಶಿವ ಇದಾನಲ್ಲ, ಪರಮಾತ್ಮ ಇದಾರಲ್ಲ, ಭಗವಂತ ಇದಾರಲ್ಲ, ದೇವರಿದಾರಲ್ಲ, ಸರ್ವ ಸಂಬಂಧಿ ಇದಾರಲ್ಲ, ಅವರು ಪ್ರತ್ಯಕ್ಷತೆ ಆಗ್ತಾ ಇಲ್ಲ. ಯಾಕೆ? ನಾವು ಸೂಕ್ಷ್ಮ ಕೊಡ್ತಾ ಇಲ್ಲ ಅದಕ್ಕೆ. ಯಾಕೆ ಅಂತಂದ್ರೆ ಅಲ್ಲಿ ಭಗವಂತನನ್ನು ಹಿಂದ್ಗಡೆ ಇಟ್ಕೊಂಡ್ರು ಕೂಡ ಅದರಲ್ಲಿ ಮಧ್ಯದಲ್ಲಿ ನೀವಿದ್ದೀರಾ. ಮಧ್ಯದಲ್ಲಿ ಏನಾಗಿದ್ದೀರಿ? ನೀವು ಸೇರಿಕೊಂಡಿದ್ದೀರಿ. ಈಗ ಬಾಂಬೆ ಹೇಳ್ತಾರೆ ಅದನ್ನೆಲ್ಲ ಸೇವೆ ಮಾಡಿ, ಅದರ ಜೊತೆಗೆ ಮುಖ್ಯವಾಗಿ ವರ್ತಮಾನ ಸಮಯದಲ್ಲಿ ಬೇಕಾಗಿರುವಂಥದ್ದು ಯಾವುದು? ಬಾಬೆಳ ದೃಷ್ಟಿದ್ವಾರ ಸೇವೆ ಅಂತೆ. ಯಾವುದು? ದೃಷ್ಟಿದ್ವಾರ. ಅವ್ರೇನ್ ಹೇಳ್ತಾರೆ, ಜ್ಞಾನ ಚೆನ್ನಾಗಿತ್ತಪ್ಪ. ಹೆಂಗೆ ಕೇಳಿದ್ರು ಅವರು? ಕಿವಿಯಿಂದ ಟೋಲಿ ಕೊಟ್ರು. ಏನ್ ಹೇಳ್ತಾರೆ? ಬ್ರಹ್ಮ ಭೋಜನ ಚೆನ್ನಾಗಿತ್ತು, ಸ್ವೀಟ್ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಅಲ್ವಾ? ಗಿಫ್ಟ್ ಕೊಟ್ಟಾಗ ಏನ್ ಹೇಳ್ತಾರೆ? ಫೋಟೋ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮೌಂಟ್ ಆಬುಗೆ ಹೋದಾಗ ಏನ್ ಹೇಳ್ತಾರೆ? ಬಿಲ್ಡಿಂಗ್ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಇವಾಗ ಏನ್ ಚೆನ್ನಾಗಿದೆ ಅಂತ ಹೇಳ್ಬೇಕು ಅವರು? ಏನ್ ಚೆನ್ನಾಗಿದೆ ಅಂತ ಹೇಳ್ಬೇಕು? ಅವ್ರಿಗೇನೋ ಚೆನ್ನಾಗಿದೆ ಅಂತ ಹೇಳಬೇಕು ಅಂತಂದ್ರೆ ನೀವೇನಾದ್ರು ಅವ್ರಿಗೆ ಕೊಟ್ಟಿರ್ಬೇಕಲ್ಲ, ಅವರದನ್ನ ಸ್ವೀಕಾರ ಮಾಡಿರ್ಬೇಕಲ್ಲ, ಅವರದನ್ನ ಅನುಭವಿಸಿರ್ಬೇಕಲ್ಲ. ಅವಾಗ ಮಾತ್ರ ಅವರು ಚೆನ್ನಾಗಿದೆ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಹಾಗಿದ್ರೆ ಅವ್ರಿಗೆ ಏನ್ ಕೊಡ್ಬೇಕು ಹೇಳಿ ನೋಡೋಣ? ಹೆಂಗ್ ಕೊಡ್ಬೇಕು? ಶಾಂತಿ, ಹೆಂಗ್ ಕೊಡ್ಬೇಕು? ಅನುಭವ ಮಾಡಿಸ್ಬೇಕು. ಯಾವುದರ ಮೂಲಕ? ಮನಸ್ಸಿನ ಮೂಲಕ. ಅಬ್ಬ ಏನ್ ಹೇಳ್ತಾರೆ? ಕಣ್ಣಿನ ಮೂಲಕ ಅಂತ ಹೇಳ್ತಾರೆ. ದೃಷ್ಟಿ. ಏನಿನ ಮೂಲಕ ಅಂತೆ? ಕಣ್ಣಿನ ಮೂಲಕ. ಯಾವ ದೃಷ್ಟಿ? ಆತ್ಮೀಯ ದೃಷ್ಟಿ. ಆತ್ಮಿಕ ಮೂರನೇ ನೇತ್ರ, ಅಂತರ್ಚಕ್ಷು. ಮನಸ್ಸು ಹೇಳುವಂತ ನೇತ್ರದಿಂದ ವಿಶ್ವದ ಕಡೆಗೆ, ವಾಯುಮಂಡಲದ ಕಡೆಗೆ, ವಾತಾವರಣದ ಕಡೆಗೆ ನೀವು ಸಪ್ತ ಗುಣವನ್ನ ಏನ್ ಮಾಡ್ಬೇಕು? ಕೊಡ್ಬೇಕು. ಇಲ್ಲಿವರೆಗೆ ಏನ್ ಮಾಡ್ತಿದ್ವಿ? ಬಾಯಿಂದ, ಕೈಯಿಂದ, ಆಹಾರದ ಮೂಲಕ, ಫೋಟೋದ ಮೂಲಕ, ಶಬ್ದದ ಮೂಲಕ, ಚಿತ್ರದ ಮೂಲಕ, ಮೌಂಟ್ ಆಬು ಕರ್ಕೊಂಡು ಹೋಗೋದರ ಮೂಲಕ, ಅಂದ್ರೆ ಶರೀರದ ಸಾಧನದ ಮೂಲಕ ಭಗವಂತನ ಪರಿಚಯ, ಪ್ರತ್ಯಕ್ಷತೆ, ಧ್ಯಾನ ಕೊಡುವಂತ ಕಾರ್ಯವನ್ನ ಮಾಡ್ತಾ ಇದ್ವಿ. ಇವಾಗ ಏನ್ ಮಾಡ್ಬೇಕಂತೆ? ದೃಷ್ಟಿಯಿಂದ ಭಗವಂತನ ಶಕ್ತಿ ನೀವು ಬಾಬನ್ ಜೊತೆಗೆ ಮನಬುದ್ಧಿಯನ್ನ ಜೋಡಿಸಿದಾಗ, ಆ ಮನಬುದ್ಧಿಯ ಮೂಲಕ, ಸಂಸ್ಕಾರದ ಮೂಲಕ, ಶರೀರದ ಮೂಲಕ ಆ ವೈಬ್ರೇಷನ್ಸ್ ಎಲ್ಲ ಇಡಬೇಕು? ವಿಶ್ವಕ್ಕೆ. ವಾಯುಮಂಡಲ, ವಾತಾವರಣ, ಅದರ ಮೂಲಕ ಅವರಿಗೆ ಶಾಂತಿನೋ, ಸುಖನೋ, ಖುಷಿನೋ, ಆನಂದನೋ, ಆತ್ಮಿಕ ಪ್ರೀತಿನೋ ಏನೋ ಏನಾಗ್ಬೇಕು? ಅವರಿಗೆ ಅನುಭವ ಆಗ್ಬೇಕು. ನಾವು ಅವ್ರನ್ನ ಪ್ರೀತಿಯಿಂದ ಮಾತಾಡ್ತಿದ್ದೀರಿ, ಓಂ ಶಾಂತಿ ಅಂತ ಕರಿತಾ ಇದ್ದೀರಾ, ಬನ್ನಿ ಅಂತ ಹೇಳ್ತಿದ್ದೀರಾ, ಒಳ್ಳೊಳ್ಳೆ ಡೈನಿಂಗ್ ಟೇಬಲ್ ಇಟ್ಕೊಂಡ್ಬಿಟ್ಟು 36 ವೆರೈಟಿ ಊಟ ಮಾಡ್ಬಿಟ್ಟು ಅವ್ರಿಗೆ ಬಡಿಸ್ತಾ ಇದ್ದೀರಿ, ಸೋಫಾ ಮೇಲೂ ಕುಳಿಸ್ತಾ ಇದ್ದೀರಾ, AC ಫ್ಲೈಟಲ್ಲೇ ಕರ್ಕೊಂಡು ಹೋಗ್ತಿದ್ದೀರಿ, ಇದೆಲ್ಲವನ್ನ ಮಾಡ್ತಿದ್ದೀರಿ. ಆದರೆ ಅವ್ರಿಗೆ ಈಶ್ವರಿ ಜ್ಞಾನ ಸಿಗಲಿ ಅಂತ ಬಿಟ್ಟು ಮೌಂಟ್ ಆಬುಗೆ ಹೋದಾಗ ಅವ್ರನ್ನ ಏನ್ ಮಾಡ್ತೀರಿ? ಸೋಮನಾಥಕ್ಕೂ ಕರ್ಕೊಂಡು ಹೋಗ್ತೀರಾ, ಕಾಶಿಗೂ ಕರ್ಕೊಂಡು ಹೋಗ್ತೀರಾ, ಅಯೋಧ್ಯಕ್ಕೂ ಕರ್ಕೊಂಡು ಹೋಗ್ತೀರಾ. ಅವ್ರು ಬಂದಿಲ್ಲ, ನೀವು ಕೂಡ ಹೋಗಿ ಬರ್ತೀರಾ. ಇದೆಲ್ಲದರ ಉದ್ದೇಶ ಏನು? ಅವರಿಗೆ ಈಶ್ವರಿಯ ಸಂದೇಶ
ಕೊಡಬೇಕು ಅಂತ ಅಲ್ವಾ? ಆದರೆ ಮಕ್ಕಳೇ ನಿಜ ಹೇಳಿ, ಇದೆಲ್ಲದಲ್ಲೂ ನೀವು ನಿರೀಕ್ಷೆ ಮಾಡಿದಷ್ಟು ಸಫಲತೆ ಸಿಕ್ಕಿದ್ಯಾ? ಸಿಕ್ಕಿದ್ಯಾ? ಇಲ್ಲ. ಬ್ರಹ್ಮಕುಮಾರಿಯವ್ರ ಮಾತು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಜ್ಞಾನ ಚೆನ್ನಾಗಿದೆ ಅಂತ ಹೇಳ್ತಾರೆ, ಟೂರ್ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಪ್ಪ, ರೀಸನೇಬಲ್ ಅಲ್ಲಿ ಇತ್ತು, ಎಲ್ಲ ಕ್ಲೀನ್ ಆಗಿತ್ತು, ಇದನ್ನೆಲ್ಲವನ್ನು ಹೇಳ್ತಾರೆ. ಆದರೆ ಆ ಸಮಯದಲ್ಲಿ ನೀವು ಅಶರೀರಿ ಆಗ್ಬಿಟ್ಟು ಅವರಿಗೆ ಮತ್ತು ವಿಶ್ವಕ್ಕೆ ಆ ಶಕ್ತಿಯನ್ನ ಪ್ರವಾಹ ಮಾಡೋದ್ರ ಕಡೆಗೆ ನೀವು ಹೆಚ್ಚಿನ ಗಮನವನ್ನ ಕೊಡ್ತಾ ಇಲ್ಲ. ಅಂದ್ರೆ ಸೇವೆಯಲ್ಲಿ ಕೇವಲ ಬಾಬ್ದಾದ ಮಾತ್ರ ಇರಬೇಕೇ ಹೊರತು ನೀವು ಮಧ್ಯದಲ್ಲಿ ಇರಬಾರದು. ಈಗ ಯಾವ ರೀತಿ ಸೇವೆ ಮಾಡ್ಬೇಕಂತೆ ಬಾಬಾ ಹೇಳ್ತಾರೆ? ವಾಯುಮಂಡಲದ ಮೂಲಕ. ಸೇವಾ. ನಮ್ಮ ಸೆಂಟರ್ನವರಿಗೆ ಮಾಡಿದೆ, ನಮ್ಮ ಊರಿನವರಿಗೆ ಮಾಡಿದೆ, ನಾನು ಶಿವರಾತ್ರಿ ಹಬ್ಬಕ್ಕೆ ಮಾಡಿದೆ, ನಾನು ಜಾತ್ರೆಗೆ ಮಾಡಿದೆ ಅಲ್ಲ. ಇವಾಗ ಏನ್ ಮಾಡ್ಬೇಕು? ಯಾವ್ದಕ್ಕೆ ಕೊಡ್ಬೇಕು? ವಾಯುಮಂಡಲಕ್ಕೆ ಕೊಡಬೇಕಾಗ್ತದೆ. ಹೀಗೆ ಈಗ ನಾವು ಚಿತ್ರ ಪ್ರದರ್ಶನ ಇಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ಯಾರಿಗಾದ್ರೂ ಚಿತ್ರ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ಮೇಲೆ ಮುಗಿಯೋವರೆಗೂ ನಿಮ್ಮ ಮನಬುದ್ಧಿ ಬೇರೆ ಎಲ್ಲಾದ್ರೂ ಹೋಗತ್ತಾ? ಇಲ್ಲ. ಇಲ್ಲ ತಾನೆ? ಜ್ಞಾನ ಹೇಳ್ಬೇಕಾದ್ರೆ ಅಲ್ಲೇ ಇರ್ತದ ತಾನೆ? ಹೌದು. ನೀವು ಬಾಬನ ಮನೆಗೆ ಹೋಗಿದ್ದೀರಾ, ಅಲ್ಲಿ 100 ಜನ ಆತ್ಮಗಳು ಬಂದಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ? ಅಲ್ಲಿ ನೀವು ಬ್ರಹ್ಮ ಭೋಜನ ಮಾಡ್ಬೇಕು, ಒಂದಾದ್ಮೇಲೆ ಒಂದೊಂದು ಕೆಲಸ ಕೊಡ್ತಾ ಇದ್ದಾರೆ ನಿಮಿತ್ತದವರು. ನಿಮಗೆ ಗಮನ ಎಲ್ಲಿ ಇರ್ತದೆ? ಆ ಕಡೆ ಎಲ್ಲಿ? ಅಡಿಗೆ ಮಾಡೋದಲ್ಲಿ. ಸರಿ, ಊಟಕ್ಕೆ ಬಡಿಸುವಂತ ಕೆಲಸ ಆವಾಗ ಸ್ಟಾರ್ಟ್ ಮಾಡಿದ್ಮೇಲೆ ಮುಗಿಸುವವರೆಗೂ ಗಮನ ಇಲ್ಲಿ ಅಲ್ಲೇ ಎಲ್ಲಿ? ಬಡ್ಸೋದು. ಪಾತ್ರ ತೊಳೆಯುವಂತ ಸೇವೆ ಆವಾಗ ಅದ್ರಲ್ಲಿ ಅಲ್ಲೇ ಇರ್ತದೆ. ಎಲ್ಲಿಂದ ಆರಂಭ ಆಗಿ ಎಲ್ಲಿ ಮುಗಿಯುವವರೆಗೆ? ಪಾತ್ರೆ ತೊಳೆಯೋದ್ರಿಂದ ಮುಗಿಯೋವರೆಗೂ. ಆರಂಭದಿಂದ ಅಂತ್ಯದವರೆಗೂ. ಹಾಗೆ ಯೋಗದಲ್ಲಿ ಕುಳಿತುಕೊಂಡಾಗ ಆರಂಭದಿಂದ ಅಂತ್ಯದವರೆಗೆ ನಿಮ್ಮ ಮನಸ್ಸು ಬಾಬನ ಜೊತೆಗೆ ಮಾತ್ರ ಇರತ್ತಾ? ಇಲ್ಲ. ಬೇರೆ ಎಲ್ಲೂ ಕೂಡ ಹೋಗಬಾರ್ದದು. ವೈಯಕ್ತಿಕ ವಿಷಯನೂ ಮಾತಾಡುವಂಗಿಲ್ಲ, ಸೇವೆ ಬೇಕು ಚರ್ಚೆ ಮಾಡುವಂಗಿಲ್ಲ, ಯಾವ ವ್ಯಕ್ತಿಯ ಬಗ್ಗೆನೂ ಗಮನ ಕೊಡುವಂಗಿಲ್ಲ. ಸಂಪೂರ್ಣವಾಗಿ ಏನಾಗ್ತಾ ಇರ್ಬೇಕಲ್ಲಿ? ಆ ಸಪ್ತ ಗುಣಗಳು ಪ್ರವಾಹ ಆಗ್ತಾ ಇರಬೇಕು. ಅದಕ್ಕೆ ಶರೀರದ ಯಾವುದೇ ಸಾಧನಗಳ ಉಪಯೋಗ ಆಗ್ಬಾರ್ದು. ಕಣ್ಣು ಕಿವಿ ಅದರ ಪಾಡಿಗೆ ಅದು ಹೋಗ್ಲಿ, ಆದರೆ ಆ ಕರ್ಮದಲ್ಲಿ ನೀವು ಸ್ಥೂಲ ಕಣ್ಣನ್ನಾಗ್ಲಿ, ಮೊಬೈಲ್ ಅನ್ನಾಗ್ಲಿ, ಫೋಟೋವನ್ನಾಗ್ಲಿ, ಹಾಡುಗಳನ್ನಾಗ್ಲಿ ಇದು ಯಾವುದನ್ನು ಉಪಯೋಗ ಮಾಡುವ ಹಾಗೆ ಮಾಡಿದರೆ ನಿಮ್ಮ ಗಮನ ಯಾವ್ದು ಕಡೆಗೆ ಹೋಗ್ತದೆ? ಆ ವಿಷಯದ ಕಡೆಗೆ ಹೋದಾಗ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಪ್ರವಾಹ ಆಗ್ಬೇಕು ಅದು ನಡವಳಿಕೆಯಿಂದ ಪ್ರೀತಿ ಕೊಡ್ತಾ ಇದ್ದೀರಿ, ಪಾಲನೆ ಕೊಡ್ತಾ ಇದ್ದೀರಿ. ಆದರೆ ಈಗ ಬೇಕಾಗಿರೋದು ಏನು ಅಂತಂದ್ರೆ ವಾಯುಮಂಡಲ ವೈಬ್ರೇಷನ್ ದ್ವಾರ ವಿಶೇಷ ಅಟೆನ್ಷನ್ ರಖೋ. ಅತೀಂದ್ರಿಯ ಸುಖದ ಶಾಂತಿಯ ಅನುಭವವನ್ನ ವಿಶ್ವದಲ್ಲಿರುವಂತ ಸರ್ವ ಆತ್ಮರಿಗೆ ನಾನೇನ್ ಮಾಡ್ಬೇಕಾಗ್ತದೆ? ಮಾಡಿಸಬೇಕಾಗ್ತದೆ. ಅಂದ್ಮೇಲೆ ಇದು ಹೊಸ ವೆರೈಟಿ ಸೇವೆ, ಹೌದೋ ಅಲ್ವೋ? ಇದನ್ನೆಲ್ಲರೂ ಮಾಡ್ಲಿಕ್ಕೆ ಆಗತ್ತಾ? ಅವಾಗ ನಿಮ್ಮ ಮನ ಬುದ್ಧಿಯನ್ನು ಸಂಪೂರ್ಣವಾಗಿ ನೀವು ಯಾರಿಗೆ ಸಮರ್ಪಣೆ ಮಾಡ್ಬೇಕಾಗ್ತದೆ? ಅಲ್ವಾ? ಮೌಂಟ್ ಅಬುಗೆ ಬರ್ತಾರೆ, ಹೇಳ್ತಾರೆ ನೋಡ್ರಿ 10-20 ಸಾವಿರ ಜನ ಇದ್ರು ಕೂಡ ಎಷ್ಟು ಕ್ಲೀನ್ ಆಗಿರ್ತದೆ ಅಲ್ವಾ? ಕ್ಲೀನ್ನೆಸ್ ಮೇಂಟೆನೆನ್ಸ್ ಮಾಡಿದ್ದಾರೆ. ತುಂಬಾ ಎಲ್ಲರ ಮುಖದಲ್ಲೂ ಕೂಡ ಒಂದ್ ರೀತಿ ಕಳೆ ಇದೆ. ಪ್ರೀತಿಯಿಂದ ಮಾತಾಡ್ತಾರೆ, ಗೌರವದಿಂದ ಮಾತಾಡ್ತಾರೆ, ಎಲ್ಲವನ್ನು ಕೂಡ ಹೇಳ್ತಾರೆ, ನಮ್ಗೆ ಗೌರವ ಕೊಡ್ತಾರೆ, ಸನ್ಮಾನ ಮಾಡ್ತಾರೆ, ಎಲ್ಲಾನು ಕೂಡ ಹೇಳ್ತಾರೆ. ಆದ್ರೆ ಆತ್ಮೀಯರು ಯೋಚನೆ ಮಾಡಿ, ನೀವು ಹಿಂಗೆ ಗಮನ ಕೊಡಿ. ನಿಮ್ಮ ಮನೆಗಳಲ್ಲಾಗ್ಲಿ ಅಥವಾ ಸೇವಾ ಕೇಂದ್ರಗಳಲ್ಲಾಗ್ಲಿ ಭಗವಂತನ ಈ ಸಪ್ತ ಗುಣಗಳನ್ನ ಶಕ್ತಿಯ ರೂಪದಲ್ಲಿ ಅಲ್ಲಿ ಹರಡುವಂತ ಕೆಲಸವನ್ನ ನಾವು ಕ್ಲಿಯರ್ ಆಗಿ ಮಾಡ್ತಿದೀವ? ಒಂದು ಶಿವರಾತ್ರಿ ಬಂತು ಅಂತಂದ್ರೆ ಬಿಲ್ಡಿಂಗ್ನೆಲ್ಲ ಕ್ಲೀನ್ ಮಾಡ್ತೀವೋ ಮಾಡಲ್ವೋ? ಮಾಡಲ್ವೋ? ಸೇವಾ ಕೇಂದ್ರ ಸರಿ. ಡೆಕೋರೇಷನ್ ಮಾಡ್ತೀವೋ ಮಾಡಲ್ವೋ? ಬ್ರಹ್ಮಭೋಜನ ರೆಡಿ ಮಾಡ್ತೀವೋ ಇಲ್ವೋ? ಮಾಡ್ತೀವೋ ಇಲ್ವೋ? ಗೆಸ್ಟ್ ಗಳನ್ನ ಕರೀತಾರೋ ಇಲ್ವೋ? ಸನ್ಮಾನ ಮಾಡ್ತಿರೋ ಇಲ್ವೋ? ಟೆಂಟ್ ಆಗ್ಬಿಟ್ಟು ದ್ವಾದಶ ಲಂಘಗಳನ್ನೆಲ್ಲ ಇಡ್ತಿರೋ ಇಲ್ವೋ? ಬಂದವರಿಗೆ ಜ್ಞಾನ ಹೇಳ್ತಿರೋ ಇಲ್ವೋ? ಉಡುಗೊರೆ ಕೊಡ್ತಿರೋ ಇಲ್ವೋ? ಪ್ರಸಾದ ಕೊಡ್ತಿರೋ ಇಲ್ವೋ? ಎಲ್ಲ ಮಾಡ್ತಿರೋ ಮಾಡಲ್ವೋ?
ಅದೇ ಅಷ್ಟೇ ರೀತಿಯಲ್ಲಿ ಕುಳಿತುಕೊಂಡು ತಪಸ್ಸನ್ನ ಮಾಡಿ ಅಲ್ಲಿ ಆ ವೈಬ್ರೇಷನ್ ಹಡಿಸೋ ಕಡೆ ಕೆಲಸವನ್ನ ಮಾಡ್ತಾ ಇದ್ದೀರಾ? ಎಸ್ ಆರ್ ನೋ? ಇಲ್ಲ. ಎಲ್ಲಿ ಅಣ್ಣವ್ರೆ, ರಾತ್ರಿ ಪೂರ್ತಿ ಎಲ್ಲ ಮಾಡ್ಕೊಂಡು ಯೋಗ ಕೂತ್ಕೊಂಡು ಒಳ್ಳೆ ಮಧುರವಾಗಿ ಬರ್ತಾ ಇರ್ತದೆ. ಏನು? ನಿದ್ದೆ. ಹಾ, ಚೆನ್ನಾಗಿ ಅನುಭವ ಇದೆ. ಕೆಲಸ ಮಾಡಿ 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 ಸುಸ್ತಾಗಿರ್ತದೆ. ಇನ್ನೇನಾದ್ರೂ ಕೂತ್ಕೊಂಡ್ರೆ ಮತ್ತೆ ಏನೇನು ಕೆಲಸ ಮಾಡಬೇಕು, ಏನೇನು ಬ್ಯಾಲೆನ್ಸ್ ಇದೆ ಅಂತ ಅದು ಯೋಚನೆ ಬರ್ತದೆ ಹೊರತು ಬಾಬನ್ ಜೊತೆ ಕನೆಕ್ಷನ್ ಆಗೋದಿಲ್ಲ. ಅವಾಗ ಏನ್ ಮಾಡ್ದಂಗಾಯ್ತು ನೀವು? ಏನು ಯೋಗ ಬಾಬನ ಪ್ರತ್ಯಕ್ಷತೆ ಅಂತಂದ್ರೆ ಏನು? ಅವ್ರಿಗೆ ಕೊಡಬೇಕಾಗಿರೋದೇನು? ಜ್ಞಾನನೋ ಅಥವಾ ಬಾಬನಲ್ಲಿರುವಂತ ಶಕ್ತಿನೋ? ಶಕ್ತಿ. ಬಾಬಾದಲ್ಲಿ ಶಕ್ತಿ. ಅದನ್ನ ಕೊಡಬೇಕು ಅಂತಂದ್ರೆ ಲೌಕಿಕ ಮನೆಯಲ್ಲಿರ್ಲಿ, ಬಾಬನ ಮನೆಯಲ್ಲಿರ್ಲಿ, ಮಧ್ಯ ಮಧ್ಯದಲ್ಲಿ ನೀವು ಅಶರೀರಿ ಆಗಲೇಬೇಕು. ಶರೀರದಿಂದ, ಶರೀರದ ಕರ್ಮೇಂದ್ರಿಯದಿಂದ, ಶರೀರಕ್ಕೆ ಸಂಬಂಧಪಟ್ಟದ್ದ ವಿಷಯದಿಂದ, ಜ್ಞಾನದಿಂದ, ಇದು ಎಲ್ಲದಿಂದನೂ ಕೂಡ ನೀವೇನ ಮಾಡ್ಬೇಕು? ಭಿನ್ನ. ಎಲ್ಲಿವರೆಗೆ ಬಾಬಾ ಹೇಳ್ತಾರೆ? ಶರೀರ ಮತ್ತು ಧನ, ಸ್ಥೂಲ ಸಾಧನಗಳ ಮೂಲಕ ಮಾಡುವಂತ ಸೇವೆ, ಆ ಸೇವೆಯ ವಿಷಯದಿಂದಲೂ ಕೂಡ ನೀವೇನಾಗಿರ್ಬೇಕು? ಭಿನ್ನವಾಗಿರಬೇಕು. ಆ ಸಮಯದಲ್ಲಿ ಶರೀರದ ಯಾವುದೇ ಸಾಧನಗಳನ್ನ ಸೇವೆಗೆ ಉಪಯೋಗ ಆಗ್ಬಾರ್ದು. ಅಂದ್ರೆ ಶರೀರದ ಮೂಲಕ ಶಕ್ತಿ ಹೋಗ್ಲಿ, ಅದರಲ್ಲೇನು ಸಮಸ್ಯೆ ಇಲ್ಲ, ಅದು ಹೋಗ್ಲಿ. ಆದ್ರೆ ಆ ಸಮಯದಲ್ಲಿ ಶರೀರದ ಇಂದ್ರಿಯಗಳ ಕಡೆಗೆ ನಮ್ಮ ಗಮನ ಹೋಗಬಾರದು. ಅಂತಹ ಅವಶ್ಯಕತೆ ಇವಾಗ ಇದೆ. ಬಾಬಾ ಹೇಳ್ತಾರೆ, ಮೊನ್ನೆ 90 ವರ್ಷದ ನೀವೇನ್ ಮಾಡಿದ್ರಿ? ಶಿವ ಜಯಂತಿನ ಆಚರಣೆ ಮಾಡಿ ಅಲ್ವಾ? ಆದ್ರೆ ಏನು 90 ವರ್ಷ ಆಗಿದೆ. ಯಾವ ಪ್ರಮಾಣದಲ್ಲಿ ಈಶ್ವರೀಯ ಜ್ಞಾನ ಪ್ರಪಂಚದಲ್ಲಿ ತಲುಪಬೇಕು, ವಿಶ್ವ ಪರಿವರ್ತನೆ ಆಗ್ಬೇಕು, ಕಲಿಯುಗದಿಂದ ಸತ್ಯುಗದ ಕಡೆಗೆ, ಅಷ್ಟು ಪ್ರಮಾಣದಲ್ಲಿ ಆಗಿದೆಯಾ? ಆಗಿದೆಯೋ ಆಗಿಲ್ಲೋ? ಇಲ್ಲ. ಕಾರಣ ಸ್ಥೂಲ ಬಾಬನ ಜ್ಞಾನ ಹೋಗಿದೆ, ಫೋಟೋ ಹೋಗಿದೆ, ಬಿಲ್ಡಿಂಗ್ ಹೋಗಿದೆ, ಮಕ್ಕಳ ಫೋಟೋಗಳು ಬಂದಿದ್ದಾವೆ, ಸೆಲ್ಫಿಗಳು ಬಂದಿದ್ದಾವೆ. ಟಿವಿಯಲ್ಲಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ? ಸ್ಟೇಟಸ್ ಅಲ್ಲಿ ಹಾಕ್ತಿವಿ, ವಾಟ್ಸಪ್ ಮೆಸೇಜ್ ಅಲ್ಲಿ ಕಳಿಸ್ತೀವಿ, ಇಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ, ನಾವು ದೀಪ ಬೆಳಗಿಸ್ತೀವಿ, ಕೇಕ್ ಕಟ್ ಮಾಡಿ, ಎಲ್ಲಾನು ಆಯ್ತು. ಆದರೆ ಏನಾದರೆ ಮನಸ್ಸಿನಲ್ಲಿ ಹಗುರತೆ, ಮನಸ್ಸಿನಲ್ಲಿ ಶಾಂತತೆ, ಮನಸ್ಸಿನಲ್ಲಿ ಖುಷಿ, ವಾತಾವರಣದಲ್ಲಿ ಮತ್ತೆ ಬಂದಿರುವಂತ ಆತ್ಮಗಳು ಆ ಸಪ್ತ ಗುಣಗಳನ್ನ ಅನುಭವ ಮಾಡ್ಕೊಂಡು ಹೋಗಿದಾರಾ? ಆ ಅಡಿಗೆಯನ್ನು ನೀವು ಮಾಡಿದೀರಾ? ಇದು ಬಾಬನ ಪ್ರಶ್ನೆ. ಹಾಗೆ ನಾವು ಗಮನ ಯಾವ್ದೋ ಕೊಡ್ತಿದೀವಿ ಆತ್ಮೀಯರೇ? ಸ್ಥೂಲ ಅಲ್ವಾ? ನೀವು ಬ್ರಹ್ಮ ಭೋಜನ ಮಾತ್ರ ಮಾಡಿ ತುಪ್ಪದಿಂದ ಅವರಿಗೆ ಊಟ ತಿಂಡಿ ತಿನ್ನಿಸಿ 36 ವೆರೈಟಿ ಊಟ ಕೊಟ್ಬಿಟ್ಟು ಅಲ್ಲಿ ಯಾವುದೇ ರೀತಿ ಭಗವಂತನ ಶಕ್ತಿನೇ ಇಲ್ಲ ಅಂತಂದ್ರೆ ನೀವು ಈಶ್ವರಿ ಸೇವೆ ಮಾಡ್ದಂಗ ಆಯ್ತು? ಆಗಿಲ್ವೋ? ಧನವನ್ನ ಖರ್ಚು ಮಾಡಿದ್ರಿ, ಸಮಯ ಖರ್ಚಾಯ್ತು, ಸಂಕಲ್ಪಗಳು ಖರ್ಚಾಯ್ತು, ಆದ್ರೆ ಯಾವ ಫಲಿತಾಂಶ ಬರಬೇಕು ಆ ಫಲಿತಾಂಶ ಬಂದಿಲ್ಲ. ಅದಕ್ಕೆ बाबा ಹೇಳ್ತಾರೆ, ऐसे सिस्टम में प्रभावित होके जाते हैं, ऐसी सिस्टम परिवार के प्यार की और कहाँ भी नहीं मिलती. इसे भी कोई ना कोई शक्ति का, कोई ना कोई प्राप्ति का अनुभव करके जाए. ಬ್ರಹ್ಮಕುಮಾರ್ ತುಂಬಾ ಕ್ಲೀನ್ ಇರ್ತದಪ್ಪ, ತುಂಬಾ ಚೆನ್ನಾಗಿ ಪಾಲನೆ ಮಾಡ್ತಾರೆ, ರಾಯಲ್ ರೂಪಾಗಿ ಗೌರವ ಕೊಡ್ತಾರೆ ಅಂತೆ ಬಿಟ್ಟು ನಿಮ್ಮ ಆ ಒಂದು ಸಿಸ್ಟಮ್ ಏನಿದೆ, ಇಲ್ಲಿಂದ ಅವರೇ ಕರ್ಕೊಂಡು ಹೋಗ್ತಾರೆ, ಊಟಕ್ಕೆ ಅವರೇ ಕೊಡ್ತಾರೆ, ಅಲ್ಲೋಗ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಹೀಗೆ ಸ್ಥೂಲ ಪಾಲನೆಯ ಬಗ್ಗೆ ಜನರಿಗೆ ಗೊತ್ತಾಗ್ತಾ ಇದೆ. ಆದರೆ ಅದು ಎಲ್ಲದರ ಜೊತೆಗೆ ಅವ್ರೇನ್ ಮಾಡ್ಬೇಕಂತೆ? ಶಕ್ತಿಯ, ಗುಣದ, ಖುಷಿಯ ಅನುಭವವನ್ನ ಯಾರು ಮಾಡ್ಕೊಂಡು ಹೋಗ್ಬೇಕು? ಬಂದೋದು. ಯಾವಾಗ ಮಾಡ್ತಾರೆ? ನಾವು ಕೊಟ್ಟಾಗ. ನೀವು ಕೊಡುವ ಮೊದಲು ಪ್ರತಿದಿನ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಿಂದು ಹೊಟ್ಟೆ ಏನಾಗಿರ್ಬೇಕು? ಮೊದಲು ನಿಮಗೆ ಬೇಕಾಗಿರುವಷ್ಟು ಖುಷಿ, ಆನಂದ, ನೆಮ್ಮದಿ, ಸಫಲತೆ ಇರ್ಬೇಕು. ನಿಮಗೆ ಪರಿವಾರದವ್ರಿಗೆ ಎಷ್ಟು ಬೇಕೋ ಅಷ್ಟು ಇರ್ಬೇಕು. ಆಮೇಲೆ ನೀವೇನ್ ಮಾಡ್ಬೋದು? ಹೀಗೆ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಿನದಲ್ಲಿ ಖುಷಿಯಾಗಿದ್ದೀರಾ? ಬಾಯಲ್ಲಿ
ಅಷ್ಟು ಖುಷಿಯಿಂದ ಶಾಂತಿಯಿಂದ ನೀವಿದ್ರೆ ಎಂದೂ ಕೂಡ ಯಾರ ಮೇಲೂ ಕಂಪ್ಲೇಂಟ್ ಬರೋದಿಲ್ಲ. ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳು ಸರಿ ಇಲ್ಲ, ಪತಿ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಎಂದೂ ಕಂಪ್ಲೇಂಟ್ ಬರಲಿಕ್ಕೆ ಸಾಧ್ಯವಿಲ್ಲ. ಬೆಳಗಿಂದ ಸಾಯಂಕಾಲದವರೆಗೂ ಸ್ಥೂಲ ಮತ್ತು ಸೂಕ್ಷ್ಮ ಎರಡೂ ಕರ್ಮವನ್ನ ಚೆಕ್ ಮಾಡಿ ಆತ್ಮೀಯರೇ. ಹಾಗಿದ್ರೆ ಪರೀಕ್ಷೆಗಳು, ವಿಘ್ನಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು ಬರ್ತಾವೋ ಬರಲ್ವೋ? ಬರ್ತವೆ. ಬರ್ತದೆ. ಅದೆಲ್ಲ ಏನು? ಪೇಪರ್ಸ್ ಹಾ? ಪೇಪರ್ ಅದೆಲ್ಲ ಪೇಪರ್ಸ್ ಅಲ್ಲ. ಪೇಪರ್ಸ್ ಅಂತ ನಾವು ತಿಳ್ಕೊಳ್ಬಹುದು. ಅದಕ್ಕೆ ನೀವು ಸರಿಯಾಗಿ ಉತ್ತರವನ್ನ ಕೊಡಬೇಕು. ಓಕೆ, ಬೆಳಗಿಂದ ಸಾಯಂಕಾಲದವರೆಗೂ ಸ್ಥೂಲವಾಗಿ ಕರ್ಮ ಮಾಡಿದಾಗ ನಿಮ್ಗೆ ಖರ್ಚು ಹೇಳುದು ಬರುತ್ತೋ ಬರಲ್ವೋ? ಬರುತ್ತೆ. ಮೊಬೈಲ್ ಉಪಯೋಗ ಮಾಡ್ತೀರಿ, ಏನ್ ಬೇಕು? ಚಾರ್ಜ್ ಕರೆನ್ಸಿ ಬೇಕು ಕರೆನ್ಸಿ ಅಲ್ವಾ? ಆಮೇಲೆ ಕರೆಂಟಿಗೆ ಹಾಕ್ತೀರಾ, ಅದಕ್ಕೂ ದುಡ್ಡಿದೆ ತಾನೆ. ಟೂ ಹೌದು. ವೀಲರ್ ನಲ್ಲಿ ಹೋಗ್ತೀರಾ, ಪೆಟ್ರೋಲ್ ಬೇಕು ತಾನೆ. ಶರೀರ ತಗೊಂಡ್ ಹೋಗ್ತೀರಿ, ಊಟ ಬೇಕು ತಾನೆ. ಬಾಯಾರಿಕೆ ಆಗಿದೆ, ನೀರ್ ಬೇಕು ತಾನೆ. ಅವಾಗ ಖರ್ಚಿದೆಯೋ ಇಲ್ವೋ? ಇದೆ. ಬೆಳಗಿಂದ ಸಾಯಂಕಾಲದವರೆಗೆ ನಾವ್ ಏನು ಕರ್ಮವನ್ನ ಮಾಡಿದ್ರು ಕೂಡ ಖರ್ಚು ಇದ್ದೇ ಇದೆ. ಸಣ್ಣ ಖರ್ಚು ಇರ್ತದೆ, ಕೆಲವೊಂದ್ಸಲ ದೊಡ್ಡ ಖರ್ಚು ಕೂಡ ಬರ್ತದೆ. ಓಕೆ, ಅವಾಗ ಅದು ಖರ್ಚು ಬಂದ್ರೂ ಕೂಡ ಅದು ನಿಮ್ಗೆ ಸಮಸ್ಯೆ, ಕಷ್ಟ, ಪರಿಸ್ಥಿತಿ ಅಂತ ಯಾವಾಗ ಅನ್ಸೋದಿಲ್ಲ? ದುಡ್ಡು ಇದ್ದಾಗ ಕೈಯಲ್ಲಿ ದುಡ್ಡಿದ್ರೆ, ಪರ್ಸಲ್ಲಿ ದುಡ್ಡಿದ್ರೆ, ATM ಅಲ್ಲಿ ದುಡ್ಡಿದ್ರೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇದ್ರೆ ಅದು ಕಷ್ಟ ಅಂತ ಅನ್ಸೋದಿಲ್ಲ. ಕಷ್ಟ ಯಾವಾಗ ಅನ್ಸತ್ತೆ? ಕೈಯಲ್ಲಿ ಕೈಯಲ್ಲಿ ದುಡ್ಡು ಇದ್ದಾಗ ಇಲ್ದಿದ್ದಾಗ ಅಲ್ವಾ? ಹಾಗೆ ಇಲ್ಲೂ ಕೂಡ ಮಕ್ಕಳೇ, ಮನಸ್ಸು ಅಶಾಂತವಾಗ್ತಾ ಇದೆ, ತುಂಬಾ ಯೋಚನೆ ಮಾಡ್ತಿದೆ, ತುಂಬಾ ಚಿಂತೆ ಇದೆ ಅಂದ್ರೆ ಏನರ್ಥ? ಖಾಲಿ ಇದೆ ಅಂತ. ನಿರಾಕಾರವಾಗಿ, ಆತ್ಮಿಕವಾಗಿ ಭಗವಂತನಿಂದ ಸಿಗುವಂತ ಸಪ್ತ ಗುಣಗಳು ನಿಮ್ಮಲ್ಲಿ ಇಲ್ಲ. ಇನ್ನು ಎಷ್ಟು ಬೇಕು ಅಷ್ಟು ಸ್ಟಾಕ್ ಆಗಿಲ್ಲ. ಎಷ್ಟಿರ್ಬೇಕಂತ ಅದರಲ್ಲಿ? ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು, ನಿಮ್ಮ ಪರಿವಾರದವರಿಗೂ ಇಟ್ಕೊಂಡು, ವಿಶ್ವಕ್ಕೆ ಎಷ್ಟು ಕೊಡಬೇಕು ಅಷ್ಟು ಸ್ಟಾಕ್ ನಿಮ್ಮಲ್ಲಿ ಇರ್ಬೇಕು. ಇದೆಯಾ? ಇಲ್ಲ. ಸಂಪಾದನೆ ಆಗ್ತಾ ಇದೆಯಾ? ಆ ಕಾರ್ಯವನ್ನ ಮಾಡ್ತಿದ್ದೀರಾ. ಓಕೆ, ಅದು ಯಾವಾಗ ಆಗ್ತದೆ? ಆಗಿದ್ರೆ ಅಷ್ಟು ಸ್ಟಾಕ್ ನಿಮ್ಗೆ ಯಾವಾಗ ಆಗ್ತದೆ? ಅಮೃತ ವೇಳೆ ಮಾಡಿದಾಗ ನೀವು ನಿಮ್ಮ ಮನ ಬುದ್ಧಿಯನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟು ಪರಮಾತ್ಮನ ಸಪ್ತ ಗುಣಗಳನ್ನ ಎಲ್ಲರಿಗೂ ತಲುಪಿಸಿದಾಗ, ವ್ಯಾಪಾರ ಮಾಡ್ಬೇಕಲ್ಲಿ, ಹೌದು. ಜಾಬ್ ಮಾಡ್ಬೇಕು. ವ್ಯಾಪಾರ ಮಾಡಿದಾಗ ಆ ವ್ಯಾಪಾರದ ಫಲದಿಂದ, ಲಾಭದಿಂದ, ಕಮಿಷನ್ ಇಂದ, ಸಂಬಳದಿಂದ ನಿಮ್ಮ ಅಕೌಂಟ್ ಅಲ್ಲಿ ಏನಾಗಿರ್ತದೆ? ಜಮಾ ಜಮಾ ಹಾಗಿದ್ರೆ ಎಷ್ಟು ಸಮಯ ಮಾಡ್ತಾ ಇದ್ದೀರಿ? ಅಮೃತ ವೇಳೆ ಮಾಡ್ತಾರೆ. ಅಮೃತ ವೇಳೆ ಮಾತ್ರ ಅಂತಲ್ಲ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ನುಮಾಶ ಯಾವಾಗ ಬೇಕಾದ್ರೂ ಮಾಡಬಹುದು. 24/7 ಕೂಡ ಮಾಡಬಹುದು. ಅಮೃತ ವೇಳೆ ಮಾಡ್ಲೇಬೇಕು ಅಂತ ಬಿಟ್ಟು ಏನ್ ಕಂಡೀಷನ್ ಇಲ್ಲ. ಇಲ್ಲ. ಯಾಕಂದ್ರೆ ಕಸ್ಟಮರ್ ಯಾವಾಗ್ಲೂ ಕೂಡ ನಿಮ್ಮ ಎದುರುಗಡೆಗೆ ಇರ್ತಾರೆ. ಅದ್ರ ಪ್ರತಿದಿನ ಎಷ್ಟು ಮಾಡಿಬಿಟ್ಟು ಅದ್ರ ಬಗ್ಗೆ ಸೀರಿಯಸ್ ಆಗಿದ್ದು ನೀವು ವ್ಯಾಪಾರ ಮಾಡ್ತಿದ್ದೀರಿ ಅಂದ್ರೆ ಗಮನ ಎಲ್ಲಿ ಇರ್ತದೆ ಹೇಳಿ ನೋಡೋಣ? ವ್ಯಾಪಾರದ ಕಡೆ. ವ್ಯಾಪಾರದ ಕಡೆನೇ ಇರ್ತದೆ ತಾನೆ. ಅದಕ್ಕಾಗಿ ಇಲ್ಲಿ ಬಾಂಬೆ ಹೇಳ್ತಾರೆ, ಈ ರೀತಿ ನೀವು ಪ್ರತಿ ಕ್ಷಣ ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ ಏನಾಗ್ಬೇಕು? ನಿಮಿತ್ತ ನಿಮಿತ್ತರಾಗ್ಬೇಕು. ಶಿವಬಾಬಾ ಅಂತ ಹೇಳ್ತಾರೆ, ಆದ್ರೆ ನನ್ನ ಬಾಬಾ ಅಂತ ಹೇಳ್ಬೇಕು. ಆ ನನ್ನತನ ಬರಬೇಕು ಅಂತಂದ್ರೆ ಆ ಒಂದು ಆಧ್ಯಾತ್ಮಿಕ ಪ್ರೀತಿಯ ಅನುಭೂತಿಯನ್ನ ಸಂಬಂಧ ಸಂಪರ್ಕದಲ್ಲಿರುವಂತ ಯಾರಿಗೆ ಮಾಡಿಸ್ಬೇಕು? ಆತ್ಮಗಳಿಗೆ. ಆ ಆತ್ಮಗಳಿಗೆ ಮಾಡಿಸುವ ಮೊದಲು ಯಾರಿಗೆ ಅನುಭವ ಆಗ್ಬೇಕು? ನನಗೆ ಯಾವಾಗ ಅನುಭವ ಆಗ್ತದೆ? ನಾವು ಮಾಡಿದಾಗ ಮನಸ್ಸು ಬುದ್ಧಿ ಬಾಬಾ ಕೈ ಕೊಟ್ಟ. ಅನ್ಸುತ್ತೆ. ಈಗ ನೀವು ಬಾಬನ ಮನೆಗೆ ಹೋಗಿರ್ತೀರಾ, ಬಟ್ಟಿಗೆ ಹೋಗಿರ್ತೀರಾ, ಹೋಗ್ಬೇಕಾದ್ರೆ ನಿಮ್ಮ ಶರೀರ ಭಾರ ಆಗಿರ್ತದೋ ಹಗುರವಾಗಿರ್ತದೋ? ಭಾರ. ಭಾರ. ಯೋಗ ಕರೆಕ್ಟ್ ಆಗಿದೆ, ಆಮೇಲೆ ಹೊರಗಡೆ ಬಂದಿದ್ದೀರಿ, ಶರೀರ ಹೇಗಿರ್ತದೆ? ಯೋಗ ಅಂತ ಹೇಳಿದೇನೆ ಗೊತ್ತಿರ್ಲಿ. ಬ್ರಹ್ಮ ಭೋಜನ ತಿನ್ಕೊಂಡು ಕೇಕ್ ತಿನ್ಕೊಂಡ್ಬಿಟ್ಟು ಹಗುರ ಆಗೋದಲ್ಲ. ಫೋಟೋ ತೋರಿಸ್ಕೊಂಡ್ಬಿಟ್ಟು ಸೆಲ್ಫಿ ತೆಗೆದ್ಬಿಟ್ಟು ಹಗುರ ಆಗೋದಲ್ಲ. ಯಾವ್ದಿಂದ? ಯೋಗದಿಂದ ಹಗುರ ಆಗ್ಬೇಕು. ಮನಸ್ಸು ಬುದ್ಧಿನೂ ಕೂಡ ಹಗುರ ಆಗ್ಬೇಕು. ಓಕೆ, ಯೋಗ ಮಾಡಿದಾಗ ಮನಸ್ಸು ಬುದ್ಧಿ ಹಗುರ ಆಗತ್ತೋ ಆಗಲ್ವೋ? ಆಗುತ್ತೆ. ಯಾಕಾಗತ್ತೆ? ನಮ್ದು ವಿಕರ್ಮ ವಿನಾಶ ಆಗಿರುತ್ತೆ. ಯಾಕೆಂದ್ರೆ ಪರಮಾತ್ಮನ ಶಕ್ತಿ ಅಲ್ಲೋಗ್ಬಿಟ್ಟು ಟಚ್ ಆಗಿರ್ತದೆ. ಹೌದಾ?
ಶರೀರ ಯಾಕೆ ಹಗುರ ಆಗ್ತದೆ? ಭಗವಂತ ಶಕ್ತಿ ಹೋಗ್ಬಿಟ್ಟಲ್ಲಿ ಟಚ್ ಆಗಿರ್ತದೆ. ಆಗಿರುತ್ತೆ. ಆ ಶರೀರದ ಒಂದೊಂದು ಕಣಗಳಿಗೂ ಕೂಡ ಒಂದೊಂದು ಸೆಲ್ಸ್ ಅಂತ ಹೇಳ್ತಾರೆ, ಒಂದೊಂದು ಪಾರ್ಟಿಗೂ ಕೂಡ ಏನಾಗಿರ್ತದೆ, ಅದು ಹೋಗಿ ಟಚ್ ಆಗಿರ್ತದೆ. ಹೇಗೆ ನಿಮ್ಮ ಶರೀರಕ್ಕೆ ನೀರ್ ಟಚ್ ಮಾಡಿದಾಗ ಅಲ್ಲಿರುವಂತ ಕೊಳೆ ಹೋಗುತ್ತೋ ಹೋಗಲ್ವೋ? ಹೋಗುತ್ತೆ. ಅವಾಗ ನಿಮ್ಗೆ ಹಗುರ ಆಗತ್ತೋ ಆಗಲ್ವೋ? ಆಗಲ್ಲ. ಆ ಆಗುತ್ತೆ. ಕೊಳೆ ಹೋದಾಗ ಹಗುರ ಆಗತ್ತೋ ಆಗಲ್ವೋ? ಮಳೆ ಹೋದಾಗ ಆಗುತ್ತಲ್ಲ. ಆಗತ್ತೆ ತಾನೆ. ಒಳಗಡೆ ವೈರಸ್ ಬ್ಯಾಕ್ಟೀರಿಯಾ ಇರ್ತದೆ, ನೀವು ಟ್ಯಾಬ್ಲೆಟ್ಸ್ ತಗೊಳ್ತೀರಾ, ಟಾನಿಕ್ ತಗೊಳ್ತೀರಾ, ಇಂಜೆಕ್ಷನ್ ತಗೊಳ್ತೀರಾ, ಅದು ಒಳಗಡೆ ಹೋಗ್ಬಿಟ್ಟು ಕೆಲಸ ಮಾಡಿದಾಗ ಏನು ನೋವಿದೆಯೋ ಅದು ಹೋಗತ್ತೋ ಹೋಗಲ್ವೋ? ಹೋಗುತ್ತೆ. ಬಾಯಾರಿಕೆ ಆದಾಗ ಏನ್ ಮಾಡ್ತೀರಿ? ನೀರು ನೀರು ಕುಡಿ. ಕುಡಿ. ಅವಾಗ ನೀರು ಹೋಗ್ಬಿಟ್ಟು ನಿಮ್ಮ ಬಾಯಾರಿಕೆನ ದೂರ ಮಾಡೋದು ತಾನೆ. ಹೌದು. ಅದೇ ರೀತಿ ಪರಮಾತ್ಮನ ಶಕ್ತಿನೂ ಕೂಡ ನಿಮ್ಮ ಕರ್ಮೇಂದ್ರಿಯದಲ್ಲಿ ಪ್ರವಾಹ ಆದಾಗ ನಿಮ್ಮ ಮನ ಬುದ್ಧಿ ನಿಮ್ಮ ಶರೀರನೂ ಕೂಡ ಮೊದಲೇನಾಗಿರ್ಬೇಕು? ಸರಿ. ಲೈಟ್ ಆಗಿರಬೇಕು. ಮೊದಲು ನಿಮಗೆ ಅನುಭವ ಆಗ್ಬೇಕು. ಆಗ್ಬೇಕಾಗ್ತದೆ. ಅವಾಗ ಅದೇ ಪ್ರಮಾಣದಲ್ಲಿ ಅದೇ ಪರ್ಸೆಂಟೇಜ್ ಅಲ್ಲಿ ಏನಾಗ್ತದೆ? ಬೇರೆಯವರಿಗೆ ಅನುಭವ ಆಗ್ತದೆ. ಒಂದು ರೂಮ್ ನಲ್ಲಿ AC ಇದೆ, ಏನಿದೆ? AC AC ತಂಪಿರ್ತದೋ ಬಿಸಿ ಇರ್ತದೋ? ತಂಪು. ಇರ್ತದೆ. ಹಾಗಿದ್ರೆ ಆ ರೂಮ್ ನಲ್ಲಿ ತುಂಬಾ ವಸ್ತುಗಳು ಇರ್ತಾವ ಇರಲ್ವೋ? ಇರುತ್ತೆ. ಹಾಗಿದ್ರೆ ತುಂಬಾ ತಂಪಾಗಿರೋದು ಯಾರು? ಎಸಿ. ಮೆಡಿಸಿನ್. AC ಮಷಿನ್ ತಾನೆ. ಹೌದು. ಈಗ ಶಾಂತಿ ಕೊಡುವಂತ ನೀವೇ ದಗ್ 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 ಆಗ್ತಾ ಇದ್ರೆ, ಹೊಟ್ಟೆ ಕಿಚ್ಚಿದ್ರೆ, ವ್ಯರ್ಥ ಇದ್ರೆ, ನಿಂದನೆ ಇದ್ರೆ, ಸಿಟ್ಟಿದ್ರೆ, ಅಹಂಕಾರ ಇದ್ರೆ ವಾತಾವರಣ ವಾಯುಮಂಡಲ ಎಲ್ಲ ಖುಷಿಯಾಗಿರ್ತದೆ ಅಲ್ವಾ? ಇಲ್ಲ, ಇರಲ್ಲ. ಈಗ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಏನಂತ? ಶಾಂತಿ ಇದೆಯಾ ಇಲ್ವಾ? ನಿಮ್ಮಲ್ಲಿ ಎಷ್ಟು ಶಾಂತಿ ಇದೆ? ಓಕೆ, ಶಾಂತಿ ಇಲ್ಲ ಅಂತದ ಏನರ್ಥ? ಅಶಾಂತವಾಗಿ ಕ್ರೋಧ ಇದೆ ಅಂತ. ಸಿಂಪಲ್ ಕಾರಣ ಏನು ಅಂತಂದ್ರೆ, ಒಂದು AC ಇನ್ನು ಸ್ವಿಚ್ ಆನ್ ಆಗಿಲ್ಲ. ಮಾಡಿಲ್ಲ. AC ಆನ್ ಮಾಡಿದ್ರು ಕೂಡ ಕಿಟಕಿ ಬಾಗಿಲು ಡೋರ್ ಬಾಗಿಲು ಇನ್ನು ಕ್ಲೋಸ್ ಮಾಡಿಲ್ಲ. AC ಆನ್ ಮಾಡ್ಕೊಂಡು ಕಿಟಕಿ ಬಾಗಿಲು ಡೋರ್ ಬಾಗಿಲು ಓಪನ್ ಮಾಡಿದ್ರೆ ಏನಾಗ್ತದೆ? ಬಿಸಿ. ಎಸಿ ವೇಸ್ಟ್. ಬಿಸಿ ಬರ್ತಾ ಇರ್ತದೆ. ಓಕೆ, AC ಆನ್ ಮಾಡಿದ್ಯಾಕೆ? ತಂಪಾಗಿ. ಬಿಸಿ ಇದೆ ಅಂತ ತಾನೇ AC ಆನ್ ಮಾಡ್ತಾರೆ. ತಂಪಲ್ಲಿ ಯಾರಾದ್ರೂ AC ಆನ್ ಮಾಡ್ತಾರ? ಇಲ್ಲ. ಇಲ್ಲ. ಈಗ ವಾತಾವರಣ ವಾಯುಮಂಡಲ ಬಿಸಿ ಇದೆಯೋ ತಂಪಿದೆಯೋ? ಬಿಸಿ ಇದೆ. ಬಿಸಿ ಇದೆ. ಇವಾಗ ಏನ ಮಾಡ್ಬೇಕು ನೀವು? ತಂಪು ಮಾಡು. ನೀವೇ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು AC ಮಷೀನ್ ಬಿಸಿ ಆಗ್ಬಿಟ್ಟು ಬೆಂಕಿ ಹತ್ಕೊಂಡ್ಬಿಟ್ಟು ಏನಾಗ್ಬಿಡ್ತದ ಅವಾಗ? ಬಿಸಿ. ಆ? ಬಿಸಿ ಆಗೋದು. ಹಾಗಿದ್ರೆ ನಾವು ಯೋಗದಲ್ಲಿ ಕೂತ್ಕೊಂಡಾಗ ಏನ್ ಮಾಡ್ತಿದ್ದೀವಿ? ಅದನ್ನೇ ಮಾಡ್ತಾರೆ. ನಮ್ಮ ಲೌಕಿಕ ಚಿಂತೆಗಳು, ಸಮಸ್ಯೆಗಳು, ಹಾಗಾಗ್ಬಾರ್ದಿತ್ತು, ಹೀಗಾಗ್ಬಾರ್ದಿತ್ತು, ನಮ್ಗೆ ಗೌರವ ಕೊಟ್ಟಿಲ್ಲ, ಪ್ರೀತಿ ಕೊಟ್ಟಿಲ್ಲ, ಅವ್ರು ಕೊಟ್ಟಿ ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಅವಾಗ ಇದೆಲ್ಲ ಏನಾಯ್ತು? ನಾವು ಬಾಬಾ ಜೊತೆ ಕನೆಕ್ಟ್ ಆಗಿದ್ದೀವೋ ಆಗಿಲ್ವೋ? ಆಗಿಲ್ಲ. ಆಗಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಬಾಬನನ್ನ ಗುಪ್ತ ರೂಪದಲ್ಲಿ ಪ್ರತ್ಯಕ್ಷತೆ ನೀವು ಮಾಡ್ಬೇಕು. ಮಾಡ್ಬೇಕಾಗ್ತದೆ. ಅದೇ ರೀತಿ ಗುಪ್ತ ರೂಪದಲ್ಲಿ ಆದ್ಮೇಲೆ ನಿಮ್ಮ ಕಣ್ಣೆದುರುಗಡೆಗೆ ಆತ್ಮಗಳು ಕಾಣಬಹುದು, ಕಾಣದೇನೆ ಇರಬಹುದು. ಅವರು ಹೊಗಳಬಹುದು, ಹೊಗಳದೇನೆ ಇರಬಹುದು. ನೀವು ಮಾಡಿರುವಂತ ಸೇವೆ ಗುರುತಿಸ್ಲಿಕ್ಕೆ ಆಗಬಹುದು, ಆಗದೇನೆ ಇರಬಹುದು. ಆದ್ರೆ ನಿಮ್ಗೆ ಮಾತ್ರ ಆ ಸೇವೆಯ ಫಲ, ಸೇವೆಯ ಅನುಭೂತಿ ಹೇಳುವಂಥದ್ದು ಖಂಡಿತವಾಗ್ಲೂ ಆಗ್ತಾ ಇರ್ತದೆ. ಆ ವ್ಯತ್ಯಾಸ ಹೇಳೋದು ನಿಮ್ಗೆ ಏನಾಗ್ತಾ ಇರ್ತದೆ? ಗೊತ್ತಾಗ್ತಾ ಇರ್ತದೆ. ಇನ್ನು ಮೇಲೆ ಇಂತಹ ಸೇವೆಯ ಅವಶ್ಯಕತೆ ಇದೆಯಂತೆ. ಅದೇನ್ ಹೇಳ್ತಾರೆ ಬಾಬಾ? ಅಲ್ಲಿ ಬಾಬಾ ಮಾತ್ರ ಇರಬೇಕು, ನಿಮ್ಮ ಮನಬುದ್ಧಿ ಮಾತ್ರ ಇರಬೇಕೇ ಹೊರತು ಶರೀರದ ಯಾವುದೇ ಸಾಧನಗಳು ಅಲ್ಲಿ ಇರ್ಬಾರ್ದು. ಇರಬಾರದು. तो संगम युग का लक्ष्य क्या है? संगम युग का लक्ष्य ಏನಾಗಿದ್ರೆ ಏನ್ ಲಕ್ಷ್ಯ? हम सब आत्माओं का बाप आ गया, वर्षा तो बाप द्वारा मिलेगा ना. ನಮ್ಮೆಲ್ಲರ ತಂದೆ ಬಂದಿದ್ದಾರೆ. ಇವಾಗ ತಂದೆ ಮೂಲಕ ಆಸ್ತಿ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಯಾರಿಗೆ? ಮಕ್ಕಳಿಗೆ. ಆ ನನ್ಗೆ ನೀವು ಮಾತ್ರ ಇಟ್ಕೊಳ್ಬೇಕು ಅಥವಾ ನಿಮ್ಮ ಸಹೋದರ ಸಹೋದರಿಗೂ ಕೊಡಬೇಕು? ಎಲ್ರಿಗೂ ಕೊಡು. ಕೊಡ್ಬೇಕು. ಎಲ್ರಿಗೂ ಕೊಡ್ಬೇಕು. ಅವರಿಗೆ ಮಾತ್ರ ಕೊಡಬೇಕು, ಬೇರೆ ಆತ್ಮಗಳಿಗೂ ಕೊಡಬೇಕು? ಬೇರೆ ಆತ್ಮಗಳಿಗೂ ಕೊಡ್ಬೇಕು. ಬೇರೆ ಆತ್ಮಗಳಿಗೆ ಮಾತ್ರ ಕೊಡಬೇಕು, ಪಂಚತತ್ವಕ್ಕೂ ಕೊಡಬೇಕು? ಪಂಚತತ್ವ ಎಷ್ಟು ಕೊಡಬೇಕು?
ಎಷ್ಟು ಬೇಕೋ ಅಷ್ಟು. 2,500 ವರ್ಷವರೆಗೂ ಆರಾಮಾಗಿ ಕೂತ್ಕೊಂಡು ತಿನ್ಬೇಕು, ಅಷ್ಟು ಅವ್ರಿಗೆ ಕೊಡ್ಬೇಕು. ಓಕೆನಾ? ಹಾಗಿದ್ರೆ ನೀವು ಅಷ್ಟು ಅಪ್ಪನಿಂದ ತಂದ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇದ್ದೀರಾ? ಇಲ್ಲ ಕೊಡ್ತಾ ಇದ್ದೀರಾ ಹೇಗೆ? ಇಲ್ಲ. ಇಲ್ಲ ಆದ್ಮೇಲೆ ಶಾರೀರಿಕ ಕಾಯಿಲೆಗಳು ಬರ್ತವೆ. ಆದ್ರೂ ಕೂಡ ಸಂಪಾದನೆಯಲ್ಲಿ ಎಲ್ಲೂ ತೊಂದರೆ. ಇವತ್ತಿನ ಮನುಷ್ಯಾತ್ಮರಿಗೆ ಶಾರೀರಿಕ ಕಾಯಿಲೆಗಳು ಇದಾವೋ ಇಲ್ವೋ? ಇದೆ. ಇದೆ. ಹಾಗಾದ್ರೆ ಸಂಪಾದನೆ ಮಾಡೋದು ನಿಲ್ಸಿದಾರಾ? ಇಲ್ಲ ಯಾಕೆ? ಸಂಪಾದನೆ ಬೇಕಲ್ಲ. ಇಲ್ಲ ಅಂತದೇನಾಗ್ಬಿಡ್ತದೆ, ಇನ್ನೂ ಖರ್ಚುಗಳು ಹೆಚ್ಚಿಗೆ. ಜಾಸ್ತಿ. ಹಾಗೆ ಇಲ್ಲೂ ಬಾಬಾ ಏನ್ ಹೇಳ್ತಾರೆ, ವಿಘ್ನಗಳು, ಪರಿಸ್ಥಿತಿಗಳು, ಕಾಯಿಲೆಗಳು, ಮನೆ ಕೆಲಸ, ಲೌಕಿಕ ಅಲೌಕಿಕ ಸೇವೆ ಅಂತ ಯಾವುದೇ ಕಾರಣವನ್ನ ನೀವು ಹೇಳುವ ಹಾಗೆ ಇಲ್ಲ ಇಲ್ಲ. ಏನೇ ಇದನ್ನು ಕೂಡ ಸಂಗಮ. ಯಾರ ಜೊತೆಗೆ ಸಂಗಮ ಆಗಿದ್ದೀರಿ ನೀವು? ಬಾಬುಜಿ. ಯಾಕೆ? ಯಾಕೆ? ಬಲ್ಬು ಯಾರ ಜೊತೆಗೆ ಸಂಗಮ ಆಗಿರ್ತದೆ? ಕರೆಂಟಿನ ಜೊತೆ. ಕರೆಂಟಿನ ಜೊತೆಗೆ. ಯಾಕೆ? ಬೆಳಕು ಕೊಡೋದು. ಬೆಳಕು ಬೇರೆಯವ್ರಿಗೆ ಕೊಡ್ಲಿಕ್ಕೂ ಅಥವಾ ತನಗೆ ಬೇಕು ಅಂತ ಆಗಿರ್ತದ? ಬೇರೆಯವ್ರಿಗೆ ಕೊಡೋದು. ಬೇರೆಯವ್ರಿಗೆ ಕೊಡಬೇಕು ಅಂದ್ರೆ ಅದಕ್ಕೂ ಕೂಡ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಹಾಗಿದ್ರೆ ಇಲ್ಲಿ ನಾವು ಏನು ಬಾಬನನ್ನ ಯೋಗ ಮಾಡ್ತಿದೀವಿ, ಸ್ವಾರ್ಥಕ್ಕೋಸ್ಕರ ನಿಸ್ವಾರ್ಥಕ್ಕೋಸ್ಕರನು? ನಿಸ್ವಾರ್ಥ. ಒಂದು ಬಾಬಾ ಏನ್ ಹೇಳ್ತಾರೆ, ಅಶರೀರಿ. ಎರಡನೇದೇನ್ ಹೇಳ್ತಾನೆ, ವಹ ಪ್ರಭಾ ಫರಿಸ್ತಾ ಅವಸ್ಥಾಕಿ ವಾಯುಮಂಡಲ್ ಫೈಲೇಗ. ಆ ಸಮಯದಲ್ಲಿ ಫರಿಸ್ತಾ ಆಗಿರ್ಬೇಕಂತ. ಏನಾಗಿರ್ಬೇಕು? ಕನಿಷ್ಠ ಫರಿಸ್ತಾ ಅಂತಂದ್ರೆ ಯಾವ್ದು ನೆನಪು ಬರ್ಬಾರ್ದು. ಯಾವುದೇ ನೆನಪು, ಯಾವುದೇ ವಿಷಯ, ಯಾವುದೇ ಕೆಲಸ, ಯಾವುದೇ ಕರ್ಮ, ಯಾವುದೇ ಕರ್ಮದ ಫಲ ಏನು ನೆನಪಿಗೆ ಬರ್ಬಾರ್ದು. ಬೇರೆಯವ್ರಿಗೆ 7 days ಕೋರ್ಸ್ ಕೊಡ್ತಾ ಇರ್ತೀರಾ, ಚಿತ್ರ ಪ್ರದರ್ಶನ ಎಕ್ಸ್ಪ್ಲೇನ್ ಮಾಡ್ತಿರ್ತೀರಾ, ಅವಾಗ ಏನ್ ನೆನಪಿಗೆ ಬರ್ತದೆ? ನಾನು ಕೊಡ್ತಾ ಇದ್ದೀನಿ. ಜ್ಞಾನ ಕಡೆಗೆ ಮಾತ್ರ ನೆನಪಿರ್ತದೆ, ಬೇರೆ ಎಲ್ಲೂ ಕೂಡ ಮನಸ್ಸು ಬುದ್ಧಿ ಇರೋದಿಲ್ವಲ್ಲ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಆ ಸಮಯದಲ್ಲಿ ನಿಮ್ಮ ಮನಸ್ಸನ್ನ ಬೇರೆ ಎಲ್ಲದಿಂದ ಏನ್ ಮಾಡ್ಬೇಕು? ಡಿಟ್ಯಾಚ್ ಆಗಿ ಯಾವಾಗ? ಜ್ಞಾನ ಹೇಳ್ಬೇಕಾದ್ರ, ಬ್ರಹ್ಮ ಭೋಜನ ಮಾಡ್ಬೇಕಾದ್ರ, ಜ್ಞಾನ ಯೋಗ ಮಾಡ್ಬೇಕು. ಯೋಗ ಮಾಡುವಾಗ, ಯಾವಾಗ? ಯೋಗ ಮಾಡು. ಅಥವಾ ಕರ್ಮದ ಮಧ್ಯದಲ್ಲೂ ಕೂಡ ಏನಾಗ್ಬೇಕು? ಆರತಿ ಆಗ್ಬೇಕು. ಇವಾಗ ನೋಡಿ, ಬಾಬನ ಮನೆಯಲ್ಲೂ ಕೂಡ ಮುರಳಿ ನುಡಿಸುವ ಮೊದಲು ಯೋಗ ಮಾಡ್ತಾರೋ ಮಾಡಲ್ವೋ? ಮಾಡ್ತೀನಿ. ಅದಾದ್ಮೇಲೆ ಯೋಗ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ ಮಧ್ಯೆ ಟ್ರಾಫಿಕ್ ಕಂಟ್ರೋಲ್ ಬಂದು ಯೋಗ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ ಮಾಡ್ತಾರೆ. ಅವಾಗ ಏನ್ ಮಾಡ್ಬೇಕು ನಾವು? ಅಶರೀರ್ಯ. ತಕ್ಷಣದಲ್ಲಿ ಎಲ್ಲದಿಂದ ಡಿಟ್ಯಾಚ್ ಆಗ್ಬೇಕು ಅಲ್ವಾ? ಹೌದು. ಕರ್ಮ ಮಾಡ್ತಾ 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 1 ಕಪ್ ಕಾಫಿ ಬಂತು, ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಕುಡಿತೀನಿ. ಕರ್ಮ ಮಾಡ್ತಾ ಇದ್ದೀರಿ, ಮಧ್ಯದಲ್ಲಿ ಕಾಫಿ ಬಂದಾಗ ಏನ್ ಮಾಡ್ತೀರಿ? ಕರ್ಮ ಬಿಟ್ಬಿಟ್ಟು ಕುಡಿತೀವಿ. ಅದೆಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಅದರ ಸುಖದ ಅನುಭವ ಮಾಡ್ತಿರೋ ಮಾಡಲ್ವೋ? ಮಾಡ್ತಾರೆ. ಎಲ್ಲಿವರೆಗೆ? ಕಾಫಿ ಕಪ್ನಲ್ಲಿ ಮುಗಿಯುವವರೆಗೆ, ಹೌದು ತಾನೆ? ಹೌದು. ಹಾಗೆ ಇಲ್ಲೂ ಕೂಡ ಕರ್ಮದ ನಡುವೆನೂ ಕೂಡ ಅಶರೀರಿ ಆಗ್ಬಿಟ್ಟು ಆ ಸಮಯವನ್ನ, ಸ್ಥಳವನ್ನ, ಸಂಕಲ್ಪವನ್ನ ಯಾರಿಗ್ ಬಿಡಬೇಕು? ಬಾಬಾ ಅವ್ರಿಗೆ ಬಿಡ್ಬೇಕು. ನಾವ್ ಯಾರಿಗ್ ಬಿಡ್ತಾ ಇದ್ದೀವಿ? ನಾವೇ ಇಟ್ಕೊಂಡು. ಆ ಹೊರೆ ನಾವೇ ಇಟ್ಕೊಂಡು. ಎಷ್ಟೇ ಬ್ಯೂಸಿ ಇರ್ಲಿ, ಮೊಬೈಲಿಗಂತೂ ನಾವು ಟೈಮ್ ಕೊಡ್ತೀವೋ ಕೊಡಲ್ವೋ? ಕೊಡ್ತೀವಿ. ಎಲ್ಲಿ ಹೋದನು ಕೂಡ ಮೊಬೈಲ್ಗೆ ಏನ್ ಮಾಡ್ತಿದೀವಿ? ಮಧ್ಯದಲ್ಲಿ ಟೈಮ್ ಕೊಡ್ತೀವಿ. ಎಕ್ಸ್ಟ್ರಾ ಮೊಬೈಲಿಗೆ ಟೈಮ್ ಕೊಡ್ಲಿಕ್ಕೆ ಆಗತ್ತೆ. ಜನ ಏನ್ ಹೇಳ್ತಾರೆ, ಪುರ್ಸತ್ತಿಲ್ಲ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಪುರ್ಸತ್ತಿಲ್ಲ ಅಂತ. ಮದುವೆ ಆದಾಗ ಪತಿ ಜೊತೆಗಿರ್ಲಿಕ್ಕೆ ಪುರ್ಸತ್ತಿದೆ, ಒಂದು ಮಗುವಾದಾಗ ಮಗು ಜೊತೆಗಿರ್ಲಿಕ್ಕೆ ಪುರ್ಸತ್ತಿದೆ, 2 ಮಗುವಾದಾಗ್ಲೂ ಟೈಮ್ ಇದೆ, ಮೊಮ್ಮಕ್ಕಳಾದಾಗ ಟೈಮ್ ಇದೆ, ಎಕ್ಸ್ಟ್ರಾ ಮೊಬೈಲ್ ಬಂದಾಗ ಟೈಮ್ ಇದೆ, 2 ಸಿಮ್ ಹಾಕಿದಾಗ ಟೈಮ್ ಇದೆ, ಕಂಪ್ಯೂಟರ್ ಆಪರೇಟ್ ಮಾಡ್ಲಿಕ್ಕೆ ಟೈಮ್ ಇದೆ, 2 ವೀಲರ್ ಯೂಸ್ ಮಾಡ್ಲಿಕ್ಕೆ ಟೈಮ್ ಇದೆ, ಊರ್ ಸುತ್ತಲಿಕ್ಕೆ ಟೈಮ್ ಇದೆ, ಮದುವೆ ಹೋಗ್ಲಿಕ್ಕೆ ಟೈಮ್ ಇದೆ. ಯಾವ್ದಾಗ ಟೈಮ್ ಇಲ್ಲ? ಯೋಗ ಮಾಡಕ್ಕೆ. ತುಂಬಾ ಬ್ಯೂಸಿನಪ್ಪ ನೀವು. ಹೌದು. ಏನಾಗಿದ್ದೀರಿ? ತುಂಬಾ ಬಿಸಿ. ಮೊದ್ಲು ನಿಮ್ ಜೊತೆಗೆ ಮೊಬೈಲ್ ಇತ್ತಾ? ಏನಿಲ್ಲ. ಇವಾಗ ಮೊಬೈಲ್ ಬಂದಿದ್ಯಾ? ಇದೆ.
ಈಗ ಮೊಬೈಲಿಗೆ ಒಂದಿನದಲ್ಲಿ ಎಷ್ಟು ಟೈಮ್ ಕೊಡ್ತೀರಿ? ಮೊಬೈಲಿಗೋಸ್ಕರ ಎಷ್ಟು ಟೈಮ್ ಕೊಡ್ತೀರಾ? ಆಗಾಗ ಅವಾಗ ಹೋಟೆಲ್ ಏರಿ ಟೋಟಲ್ ಎಷ್ಟು ಅವರ್ ಆಗ್ತದೆ? ಒಂದು 8 ಅವರ್ ಕೊಡ್ತೀನಿ. 8 ತಾಸು. ನಿಧಾನವಾಗಿ ಸರಿ, 4 ತಾಸು ಅಂತಾನೆ ತಿಳ್ಕೋಣ. ಎಷ್ಟು ತಾಸು? 4 8 4 ತಾಸು ಕೊಟ್ರೆ ಡ್ರಾಮಾದ ಅನುಸಾರ ಒಂದು ದಿನಕ್ಕೆ ಎಷ್ಟು ಗಂಟೆ? 24 ಗಂಟೆ. ಹೌದು. ಅದಕ್ಕಾಗಿ ನೀವು ಮೊಬೈಲ್ ಯೂಸ್ ಮಾಡ್ತೀರಾ ಅಂತ ಇವಾಗ ದಿನದಲ್ಲಿ 28 ಗಂಟೆ ಆಗಿದೆ. ಇಲ್ಲ 4 ಗಂಟೆ ನೀವು ಎಕ್ಸ್ಟ್ರಾ ಮಾಡ್ತಿದ್ದೀರ, ಮೊಬೈಲ್ ಟೈಮ್ ಕೊಡ್ತಿದ್ದೀರಲ್ಲ. ಮೊದಲು ಮೊಬೈಲ್ ಇತ್ತ ನಿಮ್ಮ ಹತ್ರ? ಇಲ್ಲ ಇಲ್ಲ. ಇವಾಗ ಎಕ್ಸ್ಟ್ರಾ 4 ಗಂಟೆ ಕೊಟ್ಟಾಗ 4 ಗಂಟೆ ಜಾಸ್ತಿ ಆಗ್ಬೇಕು ತಾನೆ? ಹೌದು ಇಲ್ಲ. ಮತ್ತೆ ಕಡಿಮೆ 24 ಆಗಿದೆ. ಕಡಿಮೆ 24 ಗಂಟೆ 4 ಗಂಟೆ ಕೊಡ್ತಿದ್ದೀರಿಲ್ವೋ? ಕೊಡ್ತಾ ಕೊಡ್ತಾ ಇದೆ. ಇದೆ. ಹಾಗಿದ್ರೆ ಆ 24 ಗಂಟೆ ಮೊಬೈಲಿಗೆ ಟೈಮ್ ತೆಗಿಲಿಕ್ಕೆ ಆಗ್ತದೆ, ನಾಯಿ ಕರ್ಕೊಂಡು ಹೋಗ್ಲಿಕ್ಕೆ ಟೈಮ್ ತೆಗಿಲಿಕ್ಕೆ ಆಗ್ತದೆ, ಶಾಪಿಂಗಿಗೆ ಹೋಗ್ಲಿಕ್ಕೆ ಟೈಮ್ ತೆಗಿಲಿಕ್ಕೆ ಆಗ್ತದೆ, ಎಕ್ಸ್ಟ್ರಾ ನಿದ್ರೆ ಮಾಡ್ಲಿಕ್ಕೆ ಟೈಮ್ ತೆಗಿಲಿಕ್ಕೆ ಆಗ್ತದೆ. ಯಾವುದಕ್ಕೆ ಆಗ್ತಾ ಇಲ್ಲ? ಯೋಗ ಯೋಗ ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ ಟೈಮ್ ಸಿಗ್ತದೆ. ತೆಗಿಲಿಕ್ಕೆ ಆಗ್ತಾ ಇಲ್ಲ. ಅಂದ ಕಾರಣ ಆಸಕ್ತಿ ಇಲ್ಲ. ಆಸಕ್ತಿ ಇಚ್ಛೆ ಮಕ್ಕಳಿಗೆ ಇಲ್ಲ. ಅದಕ್ಕಾಗಿ ಟೈಮ್ ಇಲ್ಲ. ಆ ರೂಪದಲ್ಲಿ ಬೇಹದ್ದಿನ ಸೇವೆ ಆಗ್ತಾ ಇಲ್ಲ. ಆ ಕಾರಣದಿಂದ ವಿಶ್ವದಲ್ಲಿ ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇಲ್ಲ. ಈಗ ಹೇಳಿ, ಭಗವಂತನ ಪ್ರತ್ಯಕ್ಷತೆ ಅಂತಂದ್ರೆ ಏನು? ಏನು? ಭಗವಂತನ ಸಪ್ತ ಗುಣಗಳ ಅನುಭವ ಬೇರೆಯವರಿಗೆ ಆಗೋದೇನೆ ಏನು? ಭಗವಂತನ ಪ್ರತ್ಯಕ್ಷತೆ. ಪ್ರತ್ಯಕ್ಷತೆ. ಪ್ರಪಂಚದ ಜನ ಇವತ್ತೇನು ಕೇಳ್ತಾ ಇದ್ದಾರೆ? ಶಾಂತಿ ಶಾಂತಿ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಓಕೆ, ಇರ್ತದೆ. ನೀವೊಂದು ಡೈರಿ, ನಂದಿನಿ ಡೈರಿದು ಡೀಲರ್ಶಿಪ್ ತಗೊಂಡಿದ್ದೀರಿ. ಓಕೆ, ಬೆಳಗ್ಗೆ ಜನ ನಿಮ್ಮ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಹಾಲು. ಹಾಲು, ಹಾ. ಮಜ್ಜಿಗೆ, ಮೊಸರು ಎಕ್ಸ್ಪೆಕ್ಟ್ ಮಾಡ್ತಾರೆ ತಾನೆ? ಮಾಡಿ ನೀವು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗ್ತದೆ ಬೈಕೊಂಡು ಹೋಗ್ತಾರೆ. ಅಲ್ವಾ? ಅವಾಗ ನಿಮ್ಗೆ ಡೀಲರ್ಶಿಪ್ ಯಾರು ಕೊಟ್ಟಿದ್ದಾರೆ, ನಂದಿನಿ ಅವರು, ನಿಮ್ಗೆ ಕೊಡ್ತಾರೋ ಬೇರೆಯವ್ರಿಗೆ ಶಿಫ್ಟ್ ಮಾಡ್ತಾರೋ? ಬೇರೆಯವರು ಹಾಗೆ ಇಲ್ಲೂ ಕೂಡ ಹೇಳ್ತಾರೆ, ವಿಶ್ವಕ್ಕೆ ಶಾಂತಿ ಕೊಡುವಂತ ಕಾಂಟ್ರಾಕ್ಟ್ ಯಾರು ತಗೊಂಡಿದ್ದೀರಿ? ನಾನು ನೀವು ನಾವೇ ರಿಟೇಲ್ ಅಲ್ಲಿ ತಗೊಂಡಿದ್ದೀರಾ, ಹೋಲ್ಸೇಲ್ ಅಲ್ಲಿ ತಗೊಂಡಿದ್ದೀರಾ? ಹೋಲ್ಸೇಲ್ ಎರಡೂ ಇದೆ. ಏನಿದೆ? ಎರಡು ಇದೆ. ರಿಟೇಲ್ ಬೇಕಾದ್ರೆ ರಿಟೇಲ್, ಹೋಲ್ಸೇಲ್ ಬೇಕಾದ್ರೆ ಹೋಲ್ಸೇಲ್. ಆದ್ರೆ ಬಾಬಾ ಏನ್ ಹೇಳ್ತಾರೆ, ಪ್ರಾಡಕ್ಟ್ ಅನ್ನೋದು ಕಡಿಮೆ ಇದೆಯಾ? ಇಲ್ಲ. ಇಲ್ಲ ಯಾವಾಗ್ಲ ನಾನು ಕೊಡೋದಿಲ್ಲ ಅಂತ ಹೇಳಿದ್ದಾನೆ? ಇಲ್ಲ. ಅದಕ್ಕೆ ನೀವು ದುಡ್ಡು ಕೊಡ್ಬೇಕಾ? ಇಲ್ಲ ಟ್ಯಾಕ್ಸ್ ತುಂಬಬೇಕಾ? ಇಲ್ಲ ಇಲ್ಲ ಬಿಲ್ ಹರಿಬೇಕಾ? ಇಲ್ಲ ಇಲ್ಲ ಟ್ಯಾಲಿ ಬೇಕಾ? ಇಲ್ಲ ಟ್ಯಾಲಿ ಅಂದ್ರೆ ಕಂಪ್ಯೂಟರ್ ಒಂದು ಪ್ರೋಗ್ರಾಮ್, ಅಕೌಂಟ್ ಮೇಂಟೈನ್ ಮಾಡ್ಲಿಕ್ಕೆ. ಹೆಲ್ಪರ್ ಬೇಕಾ? ಇಲ್ಲ ಇಲ್ಲ. ಅಷ್ಟೆಲ್ಲ ಇದ್ರೂ ಕೂಡ ಡೈಲಿ ಎಷ್ಟು ವ್ಯಾಪಾರ ಮಾಡ್ತಾ ಇದ್ದೀರಾ? ಇಲ್ಲ ಮಾಡ್ತೇವೆ. ಓಕೆ, ಡಿಮಾಂಡ್ ಇದೆಯಾ? ಇದೆ ಡಿಮ್ಯಾಂಡ್ ಇದೆ. ಕಸ್ಟಮರ್ ಇದ್ದಾರಾ? ಇದ್ದಾರೆ. ನಿಮ್ಮ ಎದುರುಗಡೆ ಯಾಕೆ ಬರ್ತಾ ಇಲ್ಲ? ನಾವು ನಿಮ್ಮಂತ ಮಾಡ್ತಾ ಸ್ಟಾಕ್ ಇಲ್ಲ. ಅವರಿಗೆ ಬೇಕಾಗಿರುವಷ್ಟು ಕೊಡುವಷ್ಟು ಅಲ್ಲಿಂದ ನೀವು ತಗೊಬಂದಿಲ್ಲ. ಬರ್ತಾ ಇಲ್ಲ. ಇದ್ದೀವಿ. ತಂದ್ರೂ ಕೂಡ ತಂದಿರೋದನ್ನ ನಾವೇ ತಿನ್ಬಿಟ್ಟು. ಸ್ವಾಹ. ಏನ್ ಹೇಳಿ? ಸ್ವಾಹ ನಿಮ್ಮ ಮಗನಿಗೆ ಒಂದು ಅಂಗಡಿ ಹಾಕೊಡಿ. ಯಾವ ಅಂಗಡಿ? ಚಿಲ್ಲರೆ ಅಂಗಡಿ ಆ? ಚಿಲ್ಲರೆ ಬೇಕರಿ. ಬೇಕರಿ ಏನು? ಬೇಕರಿ ಅವನೇನ್ ಮಾಡ್ತಾನೆ ಅಂತಂದ್ರೆ, ಬ್ರೆಡ್ ಬಂತು ಸ್ವಾಹ, ಪಪ್ಸ್ ಬಂತು ಸ್ವಾಹ, ಏನು ಸ್ವೀಟ್ ಬಂತು ಏನಾಗ್ತದೆ? ಸ್ವಾಹ. ಐಟಮ್ ಬಂದಿದೆಯೋ ಬಂದಿಲ್ವೋ? ಬಂದಿದೆ ನೀವು ಕಳಿಸಿದಿರಿ, ಐಟಮ್ ಹೋಗಿದೆ, ಅಲ್ಲಿ ಕ್ಯಾಶ್ ಕೌಂಟರ್ ದುಡ್ಡೇ ಇಲ್ಲ. ಏನಾಗ್ಬಿಟ್ಟಿದೆ? ಎಲ್ಲ ಸ್ವಾಹ ಹಾಗೆ ನಮ್ಮಲ್ಲೂ ಕೂಡ ಏನಾಗ್ಬಿಟ್ಟಿದೆ? ನಾವೇ ತಿನ್ಬಿಡು. ಈಶ್ವರೀಯ ಶಕ್ತಿಯನ್ನು ನಾವೇ ಸ್ವಾಹ ಮಾಡ್ಬಿಟ್ಟಿದೀವಿ. ಯಾಕಂತಂದ್ರೆ ನಾ ಮಾಡುವಂತ ವ್ಯಾಪಾರದಲ್ಲಿ ನಮ್ಮ ಜೀವನನೇ ಏನಾಗ್ತಾ ಇಲ್ಲ, ನಡೀತಾ ಇಲ್ಲ. ಅಂದ್ರೆ ಆತ್ಮೀಯರೇ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ನೀವು ಮಾಡುವಂತ ರಾಜಯೋಗದಲ್ಲಿ ಆತ್ಮತೃಪ್ತಿಯಾದ್ರೆ ಮಾತ್ರ ಆ ಶಕ್ತಿ ಏನಾಗ್ತದೆ, ಮನ ಬುದ್ಧಿಗೆ ಹೋಗುತ್ತೆ. ಟ್ರಾನ್ಸ್ಫರ್ ಆತ್ವಿ ಆಗತ್ತೆ ಅಲ್ವಾ? ಒಂದು ಪಾತ್ರೆ ನೀರಾಗ್ಬಿಟ್ಟು ಒಲೆ ಮೇಲೆ ಇಟ್ಟಿರ್ತೀರಿ, ಬೆಂಕಿ ಸ್ಟ್ರಾಂಗ್ ಇದ್ರೆ ತಾನೇ ಪಾತ್ರೆ ಬಿಸಿ ಆಗತ್ತೆ. ಹೌದು. ಪಾತ್ರೆ ಬಿಸಿ ಆದ್ರೆ ನೀರು ಬಿಸಿ ಆಯ್ತದೆ.
ನೀರು ಬಿಸಿ ಆದ್ರೆ ತರಕಾರಿ ತರಕಾರಿ ಬೇಯ್ತದೆ. ತರಕಾರಿ ಬೆಂದ್ರೆ ಮಸಾಲೆ ಮಸಾಲೆನೂ ಆಗ್ತದೆ. ಆವಾಗ ಸಾಂಬಾರ್ ಆಗ್ತದೆ. ಓಕೆ, ಸರಿ. ಅರ್ಧಂಬರ್ಧ ಬೇಯಿಸ್ಬಿಟ್ಟು ಸಾಂಬಾರು ಜನರಿಗೆ ಬಡಿಸಿದ್ರೆ ಚೆನ್ನಾಗಿಲ್ಲ ಬೆಂಕಿ ಆವಾಗ ಆನ್ ಮಾಡೋದು ಆಫ್ ಮಾಡೋದು ಆಗತ್ತಾ? ಆಗಲ್ಲ. ನಿಮ್ ಬೆಂಕಿ ಹೆಂಗಿದ್ದಾರೆ ನಮ್ದು ಆ ತರ ಆಗ್ಬಿಟ್ಟೈತೆ. ಅಲ್ವಾ? ಅಂದಮೇಲೆ ನಿಮ್ಮ ಮನ ಬುದ್ಧಿಯಲ್ಲಿ ಶರೀರದಲ್ಲಿ ಆ ಶಕ್ತಿಯ ಪ್ರವಾಹ ಆಗ್ತಾ ಇಲ್ಲ ಅಂತಂದ್ರೆ ಹೊರಗಡೆಗೆ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾವ ಕಣ್ಣು ಓಪನ್ ಮಾಡ್ಬೇಕಾಗಿದ್ರೆ ಮೂರನೇ ಕಣ್ಣು. बैठते इन्हों की दृष्टि से लाइट मिलती है, इन्हों की दृष्टि में रूहानियत की लाइट नजर आती है। तो अभी तीव्र पुरुषार्थ का यही लक्ष्य रखो, मैं डबल लाइट फरिश्ता हूँ। चलते फिरते फरिश्ता स्वरूप की अनुभूति को बढ़ाओ। ಈಗ ಇಲ್ಲಿವರೆಗೆ ಏನ್ ಹೇಳ್ತಿದ್ರು, ಇವ್ರು ಕ್ಲಾಸ್ ಚೆನ್ನಾಗಿ ಮಾಡ್ತಾರೆ, ಜ್ಞಾನ ಚೆನ್ನಾಗಿ ಹೇಳ್ತಾರೆ ಅಂತ ಬಿಟ್ಟು ಹೇಳ್ತಿದ್ದಲ್ಲ. ಇವಾಗ ಏನ್ ಹೇಳ್ಬೇಕು ಅವರು? ಇವರ ಕಣ್ಣಿನಿಂದ ಅಷ್ಟು ಶಕ್ತಿ ಪ್ರವಾಹ ಆಗ್ತಾ ಇದೆ, ಶರೀರದಿಂದ ಆ ಎನರ್ಜಿ ಫ್ಲೋ ಆಗ್ತಾ ಇದೆ, ಇವ್ರ ಹತ್ರ ಇದ್ದ ನಮಗೆ ಶಾಂತಿ ಅನುಭವ ಆಗತ್ತೆ. ಅದಾಗಬೇಕು ಅಂತ ಹೇಳ್ತಾರೆ. ಶರೀರದಿಂದನೂ ಹಗುರ, ಮನಸ್ಸಿನಿಂದನೂ ಹಗುರ. ಶರೀರದಿಂದ ಹಗುರ ಅಂತಂದ್ರೆ ಏನು? ಕಿವಿಗೆ, ಮೂಗಿಗೆ, ಕುತ್ತಿಗೆಗೆ, ಕೈಗೆ, ಕಾಲಿಗೆ ಎಲ್ಲ ಕಡೆಗೂ ಆಭರಣ ಹಾಕೊಂಡ್ಬಿಡ್ಬೇಕು. ಅಲ್ಲ ಏನು ಇಲ್ಲ. ಕೈಯಲ್ಲಿ 2 ಮೊಬೈಲ್ ಇಟ್ಕೊಳ್ಬೇಕು, ವೆರೈಟಿ ತಂಡಿ ಇಟ್ಕೊಳ್ಬೇಕು ಅಲ್ವಾ? ಕಾರು, 2 ವೀಲರ್ ಎಲ್ಲ ಇಟ್ಕೊಳ್ಬೇಕು. ಇದು ಶರೀರದಿಂದ ಹಗುರ ಅಂತ ಹೇಳ್ತಾರೋ ಭಾರ ಅಂತ ಹೇಳ್ತಾರೋ? ಭಾರ ಅಂತಾರೆ ಅಲ್ವಾ? ಸಿಂಪಲ್ ಬಟ್ಟೆ, ಎಷ್ಟು ಅವಶ್ಯಕತೆ ಇದಷ್ಟು ಮಾತ್ರ. ಓಕೆನಾ? ಹೌದು. ಕೆಲವೊಂದ್ಸಲ ಯೋಗೇಶನ್ನ ಹೇಳೋದು ತುಂಬಾ ಜನರಿಗೆ ಸಿಟ್ಟು ಬರ್ತದೆ. ತುಂಬಾ ಜನ ಅಕ್ಕಂದಿರು, ನಾನು ಲೌಕಿಕದವ್ರ ಬಗ್ಗೆ ಹೇಳ್ತಾ ಇಲ್ಲ, ಬಾಬನ್ ಮಕ್ಕಳ ಬಗ್ಗೆ ಹೇಳ್ತಿದ್ದೆ. ಓಕೆನಾ? ಬ್ಯಾಗಲ್ಲಿ ನೀರಿರೋದಿಲ್ಲ. ಏನಿರೋದಿಲ್ಲ? ನೀರಿಲ್ಲ. ಏನಿರ್ತದೆ? ಮೊಬೈಲ್ ಫೇಸ್ ವಾಶ್, ಕ್ರೀಮ್ ಇರ್ತದೋ ಇಲ್ವೋ? ನೀವು ಫೇಸ್ ವಾಶ್ ಕ್ರೀಮ್ ಇಟ್ಕೊಂಡಿದ್ದೀರ ಅಂದ್ರೆ ಏನರ್ಥ? ದೇಹದ ಭಾರ. ನನ್ನ ದೇಹ ಇನ್ನೂ ಸುಂದರವಾಗಿ ಕಾಣಬೇಕು ಹೇಳುವಂತ ಮನೋಭಾವ ನಿಮ್ಗೆ ಇರ್ತೈತೆ. ಅಲ್ಲ. ಬಾಬಾ ಹೇಳ್ತಾರೆ, ಯಾವಾಗ ಫೇಸ್ ವಾಶು ಕ್ರೀಮು ಪರ್ಸಲ್ಲಿ ಇಟ್ಕೊಳ್ತೀರಾ, ಶಾಂತಿ ಸುಖ ಎಲ್ಲ ಯಾಕೆ ಇಟ್ಕೊಳ್ಳೋದಿಲ್ಲ? ಅದನ್ನ ಇಟ್ಕೊಳ್ತಿದೀವಾ? ಬಾಚಣಿಗೆ ಇರ್ತದೆ, ಲಿಪ್ಸ್ಟಿಕ್ ಇರ್ತದೆ, ಕನ್ನಡಿ ಇರ್ತದೆ, ಏನಿರೋದಿಲ್ಲ? ಶಾಂತಿ ಸುಖ ಅಲ್ವಾ? ಅಂದ್ರೆ ಆ ಅಟೆನ್ಷನ್ ನಮ್ದು ಇದೆಯಾ ಹೇಳುದನ್ನ ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊ. ನಿಮ್ಮನ್ನು ನೀವು ಚೆಕ್ ಮಾಡ್ಬೇಕು. ಅಂದಮೇಲೆ ಇವತ್ತು ನಾವು ಈ ಶರೀರವನ್ನ ಪ್ರತ್ಯಕ್ಷ ಮಾಡಬೇಕು ಅಥವಾ ಭಗವಂತನ ಶಕ್ತಿಯನ್ನ ಪ್ರತ್ಯಕ್ಷತೆ ಮಾಡಬೇಕು? ಭಗವಂತನ ಶಕ್ತಿ. ಅದನ್ನ ಮಾಡದೇ ಇರುವಂತ ಕಾರಣದಿಂದ ಆತ್ಮೇರೆ ಸಂಗಮ ಯುಗ, ಈಶ್ವರಿ ಜೀವನ ನಿಮ್ಗೆ ಖುಷಿ ಕೊಡ್ತಾ ಇಲ್ಲ. ಮತ್ತೆ ನಿಮ್ಮ ಸಹೋದರ ಸಹೋದರಿ ಆತ್ಮರಿಗೂ ಖುಷಿ ಇಲ್ಲ, ಕೊಡ್ತಾ ಇಲ್ಲ. ಒಳಗಡೆಗೆ ಬೇಯ್ತಾ ಇದ್ದಾರೆ ದುಃಖದಿಂದ, ಕಷ್ಟದಿಂದ. ಕಾರಣ ಏನು? ಬಾಬನ್ ಜೊತೆ ಕನೆಕ್ಟ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ವಾಯುಮಂಡಲಕ್ಕೆ ಹೋಗ್ಬಿಟ್ಟು ಏನಾಗ್ಬೇಕು? ತಲುಪಬೇಕು. ಶಕ್ತಿ ಪ್ರವಾಹ ಆದಾಗ ಇದು ಎಲ್ಲಿಂದ ಬಂದಿದೆ ಅಂತ ಯಾರಿಗೂ ಕೂಡ ಗೊತ್ತಾಗ. ಓಕೆ. ಈಗ ಮಮ್ಮಾರವರು, ಬ್ರಹ್ಮ ಬಾಬಾ, ದಾದಿಯವರಿದ್ದಾಗ ವಾಯುಮಂಡಲದ ಮೂಲಕ ಸೇವೆ ಆಗಿದ್ಯೋ ಆಗಿಲ್ವೋ? ಆಗಿದೆ. ಆವಾಗ ಪ್ರಪಂಚದವ್ರಿಗೆ ಗೊತ್ತಾಯ್ತಾ ಬ್ರಹ್ಮ ಬಾಬಾನೇ ಕೊಟ್ಟಿದ್ದಾರೆ, ದಾದಿನೇ ಕೊಟ್ಟಿದ್ದಾರೆ, ಮಮ್ಮನೇ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತಾ? ಇಲ್ಲ. ನಮ್ಮಿಂದ ಗೊತ್ತಾಗ್ಬೇಕು ಹೇಳುವಂತ ಆಸೆ ಆಕಾಂಕ್ಷೆ ಆತ್ಮಗಳಲ್ಲಿ ಇತ್ತ? ಇಲ್ಲ. ಪ್ರತ್ಯಕ್ಷತೆ ಆಗ್ಬೇಕು, ನಮ್ಮನ್ನು ಹೊಗಳಬೇಕು, ನಮ್ಮನ್ನು ಸನ್ಮಾನ ಮಾಡ್ಬೇಕು, ನನ್ನ ರಿಕಗ್ನೈಸೇಷನ್ ಆಗ್ಬೇಕು, ನನಗೆ ಗುರುತಾಗ್ಬೇಕು, ನಮ್ಗೆ ಏನು ಬಿರುದುಗಳು ಬರ್ಬೇಕು ಹೇಳುವಂತ ಇಚ್ಛೆ ಅವ್ರ ಹತ್ರ ಇತ್ತ? ಇರ್ಲಿಲ್ಲ. ಅವ್ರೇನ್ ಮಾಡಿದ್ರು? ಭಗವಂತನ ಶಕ್ತಿ. ಇಷ್ಟೆಲ್ಲ ಹೇಳಿದಾಗ ಮಕ್ಕಳು ಹೇಳ್ತಾರಂತೆ, ನಾವೆಲ್ಲ ಮಾಡುವಂತ ಆಸಕ್ತಿ ಇದೆ, ಅದು ನಾವು ತುಂಬಾ ಏನ್ ಹೇಳಿ ಬ್ಯೂಸಿ. ಬಾಬಾ ಹೇಳ್ತಾರೆ, ಹೌದು ತುಂಬಾ ಬ್ಯೂಸಿನಪ್ಪ. ಬ್ರಹ್ಮ ಬಾಬನಷ್ಟು ಬ್ಯೂಸಿನಾ? ಪ್ರಕಾಶ್ ಮಣಿ ದಾದಿಯವರಷ್ಟು ಬ್ಯೂಸಿನಾ? ಇಲ್ಲ. ಪ್ರಕಾಶ್ ಮಣಿ ದಾದಿ ಮತ್ತು ಜಾನಕಿ ದಾದಿ ಬ್ಯೂಸಿ ಇದ್ರು ಕೂಡ ಅಮೃತ ವೇಳೆ ಯೋಗಕ್ಕೆ ಬರ್ತಿದ್ರೋ ಇಲ್ವೋ? ಮುರಳಿ ನುಡಿಸ್ತಾ ಇದ್ರೋ ಇಲ್ವೋ? ನಡೆಸ್ತೀವಿ. ನಾವೇನ್ ಮಾಡ್ತೀವಿ?
ಅಯ್ಯೋ ಅಣ್ಣವ್ರೇ, ನಿನ್ನೆ 12 ಗಂಟೆವರೆಗೂ ಮಕ್ಕಳಿಗೋಸ್ಕರ ಕೆಲಸ ಮಾಡಿಬಿಟ್ಟೆ, ಮಗ ಓದ್ಕೊಳ್ಳೇ ಇಲ್ಲ, ಅದಕ್ಕೆ ಅವ್ರಿಗೆ ಓದ್ಲಿಕ್ಕೆ ಕೂತ್ಕೊಂಡಿದೆ, ಅದಕ್ಕಾಗಿ ಬೆಳಿಗ್ಗೆ ಅಮೃತ ವೇಳೆ ಎದ್ದೇಳಕ್ಕಾಗಿಲ್ಲ. ಓಂ ಶಾಂತಿ, ಬಾಬನಿಗೆ ಬಿಟ್ಬಿಟ್ಟಿದ್ದೇನೆ ಅಲ್ವಾ? ಇದು ನಮ್ಮ ಮನೋಸ್ಥಿತಿ. ಹೌದು. ಬಾಬಾ ಹೇಳ್ತಾರೆ, ಇಂಥ ಮಕ್ಕಳನ್ನ ತಗೊಂಡು ನಾನೇನ್ ಮಾಡ್ಬೇಕಂತೆ, ವಿಶ್ವ ಪರಿವರ್ತನೆ ಮಾಡು. ಇಂಥ ಮಕ್ಕಳಿದ್ದಾರೆ ನನ್ನ ಹತ್ರ. ಹಂಗಂತ ಒಳ್ಳೆ ಮಕ್ಕಳು ಇಲ್ಲ ಅಂತಲ್ಲ, ಆ ಪರ್ಸೆಂಟೇಜ್ ಏನಿದೆ ಕಡಿಮೆ. ಕಡಿಮೆ. ಕಡಿಮೆ ಇದೆ. ಅದಕ್ಕಾಗಿ ನೀವು ಕೂಡ ಅದೇ ಲೈನ್ ಅಲ್ಲಿ ಇವಾಗ ಬರಬೇಕಾಗ್ತದೆ. ಅದಕ್ಕಾಗಿ ಬೇರೆ ಎಲ್ಲದಿಂದ ಡಬಲ್ ಲೈಟ್ ಅಂದ್ರೆ ಮನಸ್ಸಿನಲ್ಲೂ ಕೂಡ ಏನು ಚಿಂತೆ ಇರಬಾರ್ದು, ಆತ್ಮದಲ್ಲೂ ಚಿಂತೆ ಇರಬಾರ್ದು, ಶಾರೀರಿಕವಾದ ಯಾವುದು ಯೋಚನೆಗಳು, ಊಟ, ತಿಂಡಿ, ಹಸಿವು, ಮತ್ತೊಂದು ಮಗದೊಂದು, ನಿದ್ರೆ ಏನೂ ಬೇಕು ಅಂತ ನಿಮ್ಮ ಮನಸ್ಸು ಬುದ್ಧಿ ಎಲ್ಲೂ ಕೂಡ ಏನಾಗಬಾರ್ದು, ಹೋಗ್ಬಾರ್ದು. ಎಳಿಬಾರದು. ಅಷ್ಟು ಈಶ್ವರಿ ಸೇವೆಯಲ್ಲಿ ನೀವೇನಾಗಿರಬೇಕು, ಬಿಸಿಯಾಗಿ. ಅದು ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಯೋಗ ಇನ್ನೂವರೆಗೂ ಬಾಬಾ ಹೇಳಿರುವಂತ ಲೆವೆಲ್ ಅಲ್ಲಿ ಬಂದಿಲ್ಲ. ಪ್ಯೂರ್ ಆಗಿ ಭಗವಂತನ ಶಕ್ತಿ ಹೊರಗಡೆ ಹೋಗದೆ ಇರುವಂತ ಕಾರಣದಿಂದ ನಿಮ್ಮ ಅಂಗಡಿಗೆ ಎದುರುಗಡೆ ಕಸ್ಟಮರ್ ಬರ್ತಾ ಇಲ್ಲ. ಈಗ ಹೇಳಿ, ಬಿಸ್ನೆಸ್ ಆನ್ಲೈನ್ ಅಲ್ಲಿ ಮಾಡೋಣ, ಆಫ್ಲೈನ್ ಅಲ್ಲಿ ಮಾಡಲ್ವಾ? ಯಾವ ಬಿಸ್ನೆಸ್ ಮಾಡೋಣ? ಆನ್ಲೈನ್. ಆನ್ಲೈನ್. ಬಾಬನ್ ಜೊತೆ ಆನ್ಲೈನ್ ಮಾಡಿದಾಗ ಓನರ್ ಕಾಣ್ತಾರೋ ಕಾಣಲ್ವೋ? ಪ್ರಾಡಕ್ಟ್ ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಪ್ರಾಡಕ್ಟ್ ಫುಲ್ ಡಿಮಾಂಡ್ ಇದೆಯೋ ಇಲ್ವೋ? ಇದೆ. ಈಗ ಓನರ್ ಕಾಣಬೇಕು, ಕಾಣೋದು ಬೇಡವೋ? ಕಾಣೋದು ಬೇಡ. ಅದಕ್ಕಾಗಿ ಆದಷ್ಟು ಏನ್ ಮಾಡಿ, ಮನಸ ಸೇವೆ ತಪಸ್ಸನ್ನ ಮಾಡಿ, ಈ ತಪಸ್ಸಿನಿಂದ ಬೇರೆ ಉಳಿದಿರುವಂತ ನಿಮ್ಮ ಬಾಬನ ಮಕ್ಕಳು ಏನಿದ್ದಾರೆ, ಸಹೋದರ ಆತ್ಮರಿದ್ದಾರೆ, ಯಾರಿಗೆ ಈ ರೀತಿ ಸೇವೆ ಮಾಡ್ಲಿಕ್ಕೆ ಬರೋದಿಲ್ಲ, ನಿಮ್ಮ ಶಕ್ತಿನೂ ಕೂಡ ಅವರಿಗೆ ಹೋಗ್ಬಿಟ್ಟು ತಲುಪತ್ತೆ, ಅವರಿಗೂ ಕೂಡ ಸಹಯೋಗ ಸಿಗತ್ತೆ. ಈ ಸೇವೆಯನ್ನು ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ. ಅದನ್ನ ಮಾಡಲಿಕ್ಕೆ ಕೆಲವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನೀವು ಪ್ರಯತ್ನವನ್ನ ಮಾಡಿದರೆ ಬಾಬನ ಸಹಯೋಗ ಖಂಡಿತವಾಗ್ಲೂ ಇರುತ್ತೆ. ಒಂದ್ಸಲ ಮಾಡಿಬಿಟ್ಟು ನೋಡಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಅದಕ್ಕೆ ಬಾಬಾ ಹೇಳಿದ್ರು, ಅಂತಿಮದಲ್ಲಿ ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ಕೋರ್ಸ್ ಕೊಟ್ಟಿದಾರಾ? ಇಲ್ಲ. ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದಾರಾ? ಇಲ್ಲ. ಸೇವೆ ಸಮಾಚಾರ ಕೇಳಿದಾರಾ? ಇಲ್ಲ. ಸ್ಟೇಜ್ ಮೇಲೆ ಹೋಗಿದಾರಾ? ಇಲ್ಲ. ಏನ್ ಮಾಡಿದ್ರು? ತಪಸ್. ಯೋಗ. ಶಾಂತವಾಗ್ಬಿಟ್ಟು ತಮ್ಮ ಮನ ಬುದ್ಧಿನ ಯಾರಿಗೆ ಕೊಟ್ರು? ಬಾಬನಿಗೆ. ಈಗ ನಾವ್ ಯಾರನ್ನು ಫಾಲೋ ಮಾಡ್ಬೇಕು? ಬ್ರಹ್ಮ ಬಾಬಾ. ಫಾಲೋ ಶಿವಾನಿ ಬೆಹೆನ್, ಫಾಲೋ ಉಷಾ ದೀದಿ, ಫಾಲೋ ಯೋಗೇಶ್ ಬಾಯ್ ಅಲ್ವಾ? ಇಲ್ಲ. ಹಾ, ಬ್ರಹ್ಮ ಫಾಲೋ ಫಾಲೋ. ಯಾರು ಮಾಡ್ಬೇಕು? ಫಾಲೋ ಫಾದರ್. ಅದಕ್ಕಾಗಿ ಸಮಯದ ಅನುಸಾರ ಈ ರೀತಿ ನೀವು ಸೇವೆಯನ್ನ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ನಿಮಿತ್ತರಾಗ್ಬೇಕು. ಅದಕ್ಕಾಗಿ 3ನೇ ನೇತ್ರವನ್ನ ಓಪನ್ ಮಾಡಿದಾಗ ಅಲ್ಲಿ ಯಾರು ಕಾಣ್ತಾ ಇರ್ತಾರೆ? ಬ್ರಹ್ಮ ವಿಶ್ವ ಕಾಣ್ತಾ ಇರ್ತದೆ. ಏನು ಕಾಣ್ತಾ ಇರ್ತದೆ? ವಿಶ್ವ ಕಾಣುತ್ತೆ. ನಾವ್ ಯಾವ ಕಣ್ಣು ಓಪನ್ ಮಾಡ್ತೀವಿ? ಸ್ಥೂಲ ಶರೀರದ ಕಣ್ಣು ಓಪನ್ ಮಾಡ್ಬಿಟ್ಟು ಎಲ್ಲಿ ಸೆಂಟರ್ ಇದೆ, ಎಲ್ಲಿ ಫೋಟೋ ಇದೆ, ಎಲ್ಲಿ ಚಿತ್ರ ಇದೆ, ಎಲ್ಲಿ ಲಿಂಗ ಇದೆ, ಎಲ್ಲಿ ಊಟ ಇದೆ, ಯಾರಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ನಮ್ಮ ಗಮನ ಎಲ್ಲಿ ಇರ್ತದೆ? ಅದ್ರ ಮೇಲೆ ಇರ್ತದೆ. ಶರೀರದ ಕಣ್ಣಿನ ಕಡೆಗೆ. ಎಷ್ಟು ಜನ ಆತ್ಮಗಳು ಬಂದ್ರು, ಕಣ್ಣಿನ ಕಡೆ ಎಷ್ಟು ಜನ ಬಂದಿದ್ದಾರೆ, ಯಾರನ್ನ ನೋಡ್ತಿದ್ದಾರೆ, ಯಾರು ನಿದ್ರೆ ಮಾಡ್ತಿದ್ದಾರೆ, ನಮ್ಮ ಗಮನ ಯಾವ ಕಣ್ಣಿನ ಕಡೆಗೆ ಇರ್ತದೆ? ಯಾವ ಕಣ್ಣಿನ ಕಡೆಗೆ ಇರ್ತದೆ? ಶರೀರದ ಕಡೆ. ಕಣ್ಣಿನ ಕಡೆಗೆ. ಯಾವ ಕಣ್ಣ ಓಪನ್ ಮಾಡ್ಬೇಕು ಇವಾಗ? 3ನೇ ಕಣ್ಣನ್ನು ಓಪನ್ ಮಾಡಿ ಬೀಹದ್ದಿನಲ್ಲಿ ನಿಸ್ವಾರ್ಥ ಭಾವದ ಸೇವೆಯನ್ನ ಮಾಡ್ಲಿಕ್ಕೆ ನೀವು ನಿಮಿತ್ತರು ಆಗ್ಬೇಕಾಗತ್ತೆ. ಆವಾಗ ಮಾಡಿಬಿಟ್ಟು ನೋಡಿ, ನಿಮ್ಗೆ ಯಾವ ಆಫರು ಬೇಡ, ಯಾವ ಸ್ಟೇಜು ಬೇಡ, ಏನು ಬೇಡ. ನೀವು ಇರುವಂತ ಸ್ಥಳದಲ್ಲಿ ಏನಾಗ್ತಾ ಇರ್ತದೆ? ಸೇವೆ ಮಸ್ತಾಗಿ ಆಗ್ತಾ ಇರ್ತದೆ. ಆ ಸುಖದ ಅನುಭವ ನಿಮ್ಗೆ ಆಗ್ತಾ ಇರ್ತದೆ. ಓಕೆನಾ? ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.